ನಮ್ಗೆ ಗೊತ್ತೈತಿ, ನಮಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಸಾಧ್ಯವಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉದಾಹರಣೆಯಾಗಿ KPSC ಆಗಿರ್ಬೋದು, KE ಆಗಿರ್ಬೋದು, ಇಲ್ಲಿ ಹಲವಾರು ಉದ್ಯೋಗವನ್ನ ಗುರಿಯಾಗಿಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತವೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಕಡ್ಡಾಯ ಅನ್ನುವಂಥ ಒಂದು ಪತ್ರಿಕೆ ಬಂದೆ. ಅದರ ಜೊತೆಗೆ ಸಂವಹನ ಪತ್ರಿಕೆಯಾಗಿ ಕನಿಷ್ಠ ಒಂದು 35 ಅಂಕ ನೀವು ಗಮನಿಸಬಹುದು. KBಯ ಗ್ರೂಪ್ ಡಿ ನೇಮಕಾತಿಯಲ್ಲೂ ಕೂಡ ಕನಿಷ್ಠ 15 ಅಂಕದ ಕನ್ನಡವನ್ನ ಕೇಳ್ತಾರೆ. ಆ ನಂತರದೊಳಗೆ ಹುದ್ದೆ ಹೇಗೆ ಇಲ್ಲಿ ಮುಂದುವರ್ಕೊಂಡು ಹೋಗ್ತದೋ ಆಯಾ ಒಂದು ಹುದ್ದೆಗೆ ಅನುಸಾರವಾಗಿ ಅಂಕಗಳನ್ನ ನಿಗದಿ ಮಾಡಲಾಗಿದೆ ಅಂತಕ್ಕಂಥ ವಿಚಾರ ಬರ್ತದೆ. ಗ್ರೂಪ್ ಸಿ ಪರೀಕ್ಷೆ ಇದೆ, ಕನಿಷ್ಠ 35 ಅಂಕ. PDO ಬರ್ತದ, ಕನಿಷ್ಠ 35 ಅಂಕ. TET ಬರ್ತದ, ಅದಾದ್ಮೇಲೆ CET ಬರ್ತದ, ಅಲ್ಲೂ ಕೂಡ ಕನ್ನಡ ಅನ್ನುವಂಥ ವಿಷಯವನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಇದಲ್ದೇನೆ ಕಂಪಲ್ಸರಿ ಕನ್ನಡ ಅನ್ನುವಂಥ ಒಂದು ಪತ್ರಿಕೆನೂ ಅದ. ಯಾರು ರಾಜ್ಯದ ಒಂದು ವಿದ್ಯಾರ್ಥಿಗಳಿದಿರಿ, ಸ್ಪರ್ಧಾರ್ಥಿಗಳಿದಿರಿ, ಸ್ವಲ್ಪ ಅವರಿಗೆ ಇಲ್ಲಿ ಏನ್ ಮಾಡ್ತಾರೆ, ಸಡಿಲಿಕೆಯನ್ನು ಕೊಡ್ತಾರೆ. ಆದ್ರೂ ಒಂದ್ಸಲ ಆದ್ರೂ ಅವರು KPSC ಒಳಗೆ ಕನ್ನಡ ಕಡ್ಡಾಯ ಪತ್ರಿಕೆಯನ್ನ ಪಾಸ್ ಆಗಿರ್ಲೇಬೇಕು ಅನ್ನುವಂಥ ವಿಚಾರ ಅಲ್ಲಿ ಬರ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ನಾವು ನೋಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಮತ್ತೆ KS ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯ ಪತ್ರಿಕೆ ಇರ್ತೈತಿ, IAS ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯ ಪತ್ರಿಕೆ ಇರ್ತೈತಿ. ಹೌದಾ? FDA ಮತ್ತು SDA ಪರೀಕ್ಷೆ ಅನ್ನುವಂಥದ್ದಿದೆ. FDA ತೆಗೆದುಕೊಂಡಾಗ ಅಥವಾ SDA ತೆಗೆದುಕೊಂಡಾಗ ಅಲ್ಲಿ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದ. ಹಾಗಾಗಿ ಈ ಎಲ್ಲ ಪರೀಕ್ಷೆಯನ್ನು ಇಟ್ಕೊಂಡು ಇತ್ತೀಚೆಗೆ ಹೊಸ ಸೇರ್ಪಡೆ ಅಂದ್ರೆ ವಿಲೇಜ್ ಅಕೌಂಟೆಂಟ್, ಹೌದಿಲ್ಲ? ಸೊ ಅದರಲ್ಲೂ ಕೂಡ ಕನ್ನಡ ಇದೆ, ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್, ಗಣಕ ಜ್ಞಾನ ಅಂತಕ್ಕಂಥದ್ದು. ಈ ರೀತಿಯಾಗಿರೋದ್ರಿಂದ ಈ ಎಲ್ಲ ಪತ್ರಿಕೆಯನ್ನ ನಾವು ಗುರಿಯಾಗಿಸ್ಕೊಂಡು ಹೇಗೆ ಕನ್ನಡವನ್ನ ಅಧ್ಯಯನ ಮಾಡಿದ್ರೆ ನಮಗ ಬರುವಂತ ಪ್ರಶ್ನೆ ಪತ್ರಿಕೆ ಸರಳ ಆಗಿರ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಹೌದಾ? ಆಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವುದೇ ಬ್ಲೂ ಪ್ರಿಂಟ್ ಇರೋದಿಲ್ಲ. ಎಕ್ಸಾಮ್ಗಳಿಗೆ ಕ್ವಶನ್ ಪೇಪರ್ ಬಂದ ಮೇಲೆ ನಾವು ಬ್ಲೂ ಪ್ರಿಂಟ್ ಮಾಡ್ತೀವಿ. ಈಗ 2021 FDA ಕ್ವಶನ್ ಪೇಪರ್ದು ಒಂದು ಬ್ಲೂ ಪ್ರಿಂಟ್ ತಕೊಂಡ್ಬರ್ಬೋದು. ಆದ್ರೆ ಮುಂದೆ ನಡೆಯುವಂತ ಎಕ್ಸಾಮ್ ಅದು ಬ್ಲೂ ಪ್ರಿಂಟ್ ಕೊಡಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿರೋದಿಲ್ಲ. ಒಂದು 5 ಮಾರ್ಕ್ಸ್ ಅಲ್ಲಿ ಜಾಸ್ತಿ ಕೇಳ್ಬೋದು, ಒಂದು 5 ಮಾರ್ಕ್ಸ್ ಇಲ್ಲಿ ಕಡಿಮೆ ಕೇಳ್ಬೋದು. ಆ ರೀತಿಯಾದಂತಹ ಒಂದು ವಿಚಾರ ಇರ್ತೈತಿ. ಪಠ್ಯಕ್ರಮ ಮಾತ್ರ ಬದಲಾಗೋದಿಲ್ಲ, ಸಿಲೆಬಸ್ ಆಸ್ ಇಟ್ ಈಸ್ ಇರ್ತೈತಿ. ಈಗ ಒಂದು ವರ್ಷ GK ಒಳಗೆ ಸೈನ್ಸ್ ಪ್ರಶ್ನೆಗಳನ್ನ ಹೆಚ್ಚು ಕೇಳ್ಬೋದು, ಇನ್ನೊಂದು ವರ್ಷ ಜಿಯೋಗ್ರಫಿ ಪ್ರಶ್ನೆಗಳನ್ನ ಹೆಚ್ಚಿಗೆ ಕೇಳ್ತಾನೆ, ಇನ್ನೊಂದು ವರ್ಷ ಎಕನಾಮಿಕ್ಸ್ ಕೇಳ್ತಾನೆ, ಇನ್ನೊಂದು ವರ್ಷ ಕರೆಂಟ್ ಅಫೇರ್ಸ್ ಕೇಳಿರ್ತಾನೆ. ಅಂದ್ರೆ ಪರ್ಫೆಕ್ಟ್ ಬ್ಲೂ ಪ್ರಿಂಟ್ ಅನ್ನೋದು ಇರೋದಿಲ್ಲ. ಕ್ವಶನ್ ಪೇಪರ್ ಬಂದ ಮೇಲೆ ನಾವೇನ್ ಮಾಡ್ತೀವಿ, ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡ್ತೀವಿ ಅಂತಕ್ಕಂಥ ವಿಚಾರ. ಹಾಗಿದ್ರೆ ನಾವು ಇವತ್ತ ಕನ್ನಡದ ತರಗತಿಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ಕನ್ನಡದ ತರಗತಿ ಅಂತ ವಿಚಾರ ಬಂದಾಗ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಕನ್ನಡ ಅಧ್ಯಯನ? ಕನ್ನಡ ಅಧ್ಯಯನ ಸ್ಟಾರ್ಟ್ ಆಗೋದು ಎಲ್ಲಿಂದ? ವರ್ಣಮಾಲೆಯಿಂದ. ಎಸ್, ವೆರಿ ಗುಡ್. ವಾಯಿಂದ, ಎಸ್, ಅಕ್ಷರಗಳಿಂದ. ಹೌದಾ? ಹಾಗಿದ್ರೆ ನಾವು ಅಲ್ಲಿಂದನ ಸ್ಟಾರ್ಟ್ ಮಾಡೋಣ. ಅಕ್ಷರ ಅಂದ್ರೇನು? ಯಾವುದಕ್ಕೆ ನಾವು ಅಕ್ಷರ ಅಂತ ಕರಿತೀವಿ? ನಮ್ಮ ಅಕ್ಷರ ತಿಳಿಲಿಲ್ಲ ಅಂದ್ರೆ ಸ್ವಲ್ಪ ಏನ್ ಮಾಡ್ರಿ, ಅಡ್ಜಸ್ಟ್ ಮಾಡ್ಕೋರಿ. ಅಕ್ಷರ ಅಂದ್ರೇನು? ಯಾವುದಕ್ಕೆ ನಾವು ಅಕ್ಷರ ಅಂತ ಕರಿತೀವಿ? ಅಕ್ಷರ ಅಂದ್ರೇನು? ನಾಶವಿಲ್ಲದ್ದು. ಹೌದಾ? ಕ್ಷರ ಅನ್ನುವಂಥ ಪದ ಇದೆ. ಅಕ್ಷರ ಅಂತಂದ್ರೆ ನಾಶ, ಅಕ್ಷರ ಅಂತಂದ್ರೆ ನಾಶವಿಲ್ಲದ್ದು. ಎಕ್ಸಾಕ್ಟ್ ಪದದ ಅರ್ಥ ಅದು. ಅಕ್ಷರ ಅನ್ನುವಂಥದ್ದು ಪದದ ಅರ್ಥ ಅದು. ಆದರೆ ಡೆಫಿನಿಷನ್ಗೆ ಹೋಗಿಲ್ಲ, ನಾವಿನ್ನು ವ್ಯಾಖ್ಯಾನಕ್ಕೆ ಹೋಗಿಲ್ಲ. ಅಕ್ಷರ ಅಂದ್ರೇನು? ಈ ಪದದ ಅರ್ಥ ಏನೀಗ? ನಾಶವಿಲ್ಲದ್ದು ಅಂತ ಅರ್ಥ. ಹೌದಾ? ಹಿಂದೆ ಬಹಳಷ್ಟು ಜನ ಇದ್ರು, ಈಗೂ ಅದಾರ, ಮುಂದುವರ್ತಾರ, ಬಟ್ ಇವು ನಾಶ ಆಗೋದಿಲ್ಲ ಅಂತೇಳಿ. ಅದಕ್ಕೆ ನಾಶವಿಲ್ಲದ್ದು ಅನ್ನುವಂಥ ಅರ್ಥ ಕೊಟ್ಟಿರಬಹುದು. ಬಟ್ ವ್ಯಾಖ್ಯಾನಕ್ಕೆ ಬಂದಾಗ
ಡೆಫಿನೇಷನ್ಗೆ ಬಂದಾಗ ಈಗಾಗಲೇ ನಾವು ಗಮನಿಸಬಹುದು, ಯಾವುದೋ ಒಂದು ಭಾಷೆಯನ್ನು ತೆಗೆದುಕೊಂಡಾಗ ಆ ಭಾಷೆಗೆ ಎರಡು ರೂಪಗಳಿರ್ತವೆ. ಒಂದು ಹಂತಕ್ಕ ಲಿಪಿ ಅಂತ ಗುರುತಿಸ್ಬೋದು, ಇನ್ನೊಂದು ಹಂತಕ್ಕ ಮೌಖಿಕ ರೂಪ ಧ್ವನಿ ಅಂತ ಗುರುತಿಸ್ಬೋದು. ಒಂದನ್ನ ನಾವು ಶ್ರವಣ ಅಥವಾ ಶ್ರಾವ್ಯ ಅಂತ ಕರಿಬಹುದು, ಶ್ರವಣ ರೂಪ ಅಂತಕ್ಕಂಥ ವಿಚಾರ. ಇನ್ನೊಂದನ್ನ ಚಾಕ್ಷುಷ ಅಂತ ಕರಿಬಹುದು, ಹೌದಾ? ಚಾಕ್ಷುಷ. ಇಲ್ಲಿ ಶ್ರವಣ ಅಂತಂದ್ರೆ ಕೇಳೋದು, ಕೇಳಿಸಿಕೊಳ್ಳೋದು. ನಾ ಮಾತಾಡಕತ್ತೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಭಾಷೆಯ ಒಂದು ರೂಪ ಇದು. ಇನ್ನೊಂದು ಚಾಕ್ಷುಷ ಅಂತಂದ್ರೆ ನಾನು ಬರ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ, ಹೌದಾ? ಅದನ್ನು ಚಾಕ್ಷುಷ ಅಂತಾರ. ಮಾತು, ಇಲ್ಲಿ ಅಭಿವ್ಯಕ್ತಿ, ಇದೆಲ್ಲ ಶ್ರವಣ ರೂಪದೊಳಗೆ ಬಂದ್ರ ಬರಹ, ಲಿಪಿ ಎಲ್ಲ ಎಲ್ಲಿ ಬರ್ತದೆ? ಚಾಕ್ಷುಷ ರೂಪದಲ್ಲಿ ಬರ್ತದೆ, ಹೌದಾ? ಹಾಗಾಗಿ ಇಲ್ಲಿ ಅಕ್ಷರ ಅಂತಂದ್ರ ಓದೋದಕ್ಕೆ ಬರುವಂತಹ ಮತ್ತು ಬರೆಯಲು ಬರುವಂತಹ, ಓದು ಹಾಗೂ ಬರಹಕ್ಕ ಇಲ್ಲಿ ದಕ್ಕುವ, ಓದು ಹಾಗೂ ಬರಹಕ್ಕ ದಕ್ಕುವ ಸಂಜ್ಞೆಗಳನ್ನ ಅಥವಾ ಇಲ್ಲಿ ಸನ್ನೆಗಳನ್ನ ಅಥವಾ ಚಿಹ್ನೆಗಳನ್ನ ಏನಂತ ಕರಿತೀವಿ? ಅಕ್ಷರ ಅಂತ ಕರಿತೀವಿ. ಓದೋದಕ್ಕ ಬರೆಯೋದಕ್ಕ ಬರುವಂತಹ ಚಿಹ್ನೆ ಆಗಿರ್ಬೇಕು, ಇಲ್ಲ ಸಂಜ್ಞೆ, ಎರಡೂ ಎಲ್ಲ ಒಂದೇ. ಅದು ಸನ್ನೆಗಳನ್ನ ನಾವೇನಂತ ಕರಿತೀವಿ? ಅಕ್ಷರ ಅಂತ ಕರಿತೀವಿ. ಇದೇನಿದು? ಇದು ಒಂದೇ. ಇದು 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 ಊಹಿಸ್ಕೊಂಡು ನೀವು ಹೇಳಬಹುದು, ಊಹಿಸ್ಕೊಂಡು ನೀವು ಹೇಳಬಹುದು. ಆದ್ರೆ ನಾನೇ ಇನ್ನೊಮ್ಮೆ ಬರೆಯಕ್ಕೆ ಹೋದ್ನಂದ್ರೆ ಬರುದಿಲ್ಲ, ನಾವು ಬರುದಿಲ್ಲ ಅದು, ಹೌದಾ? ಈಗ ಆಲ್ರೆಡಿ ಏನಾಗಿದೆ, ಒಂದು ಭಾಷೆಯನ್ನು ತೆಗೆದುಕೊಂಡಾಗ ಅದರಲ್ಲಿ ಅಭಿವೃದ್ಧಿ ಹೊಂದಿ ಒಂದು ಸಿದ್ಧ ಮಾದರಿಯ ಅಕ್ಷರಗಳನ್ನ ನಾವು ಓದೋದಕ್ಕೂ ಕಲ್ತೀವಿ, ಬರೆಯೋದಕ್ಕೂ ಕಲ್ತೀವಿ. ಅವುಗಳನ್ನ ತಿಳಿಸುವಂತ ಸಂಜ್ಞೆಗಳನ್ನ ಏನಂತ ಕರೀತಾರ? ಅಕ್ಷರ ಅಂತ ಕರೀತಾರ. ಕ್ಲಿಯರ್ ಆಯ್ತಾ? ಈಗ ಅಕ್ಷರ ಅಂದ್ರೆ ಏನು ಅಂತೇಳಿ. ಇನ್ನು ಎರಡನೇ ಭಾಗಕ್ಕೆ ಹೋಗೋಣ. ಅಕ್ಷರಗಳಲ್ಲಿ ಇರುವಂತ ಪ್ರಕಾರಗಳೆಷ್ಟು ಅಥವಾ ಎಷ್ಟು ಪ್ರಕಾರ ಅದಾವ? ಕನ್ನಡದ ಅಕ್ಷರಗಳಲ್ಲಿ ಎಷ್ಟು ಪ್ರಕಾರಗಳದಾವ? ಮಾತಾಡ್ಬೇಕು. ಒಂದರ ಅಂತ ಹೇಳ್ರಿ, ಎರಡಂತಾರ ಹೇಳ್ರಿ, ಸುಮ್ಮನೆ ಕುಂತ್ರೆ ಆಗಲ್ಲ ಕೆಲಸ. ಎರಡು ಯಾವುವು? ಸ್ವರ ಮತ್ತು ವ್ಯಂಜನ. ಎಸ್, ಮತ್ತೆ ಯೋಗವಾಹಗಳು ಅಂತದಾವ. ಶಬ್ದ ಮತ್ತು ವಾಕ್ಯ ಅಂತ ಬರ್ತವ. ಮತ್ತೆ ನೀವೆಲ್ಲ ಹೇಳಿರುವಂಥವು ಒಂದಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತವ ಅದಾವ, ಮತ್ತು ಅಕ್ಷರಕ್ಕೆ ಸಂಬಂಧಪಟ್ಟಂತವ ಅದಾವ. ಆದ್ರೆ ಶಾಸ್ತ್ರೀಯವಾಗಿ ಹೋದಾಗ ಕನ್ನಡದ ಅಕ್ಷರಗಳಲ್ಲಿ ನಾವು 3 ಪ್ರಕಾರಗಳನ್ನ ನೋಡ್ತೀವಿ. ಎಷ್ಟು ಪ್ರಕಾರ? 3 ಪ್ರಕಾರ ಅಂತಕ್ಕಂಥ ವಿಚಾರ. ಮೊದಲನೇದಾಗಿ ಎನಿ ಗೆಸಸ್? ಮೊದಲನೇದಾಗಿ ಮೂಲಾಕ್ಷರ, ಮೂಲಾಕ್ಷರಗಳು. ಎರಡನೇ ಪ್ರಕಾರ ಈಗ ಹೇಳ್ತೀರೇನ? ಗುಣಿತಾಕ್ಷರಗಳು. ಮೂರನೇದವ್ರು ಹೇಳ್ರಿ. ಎಸ್, ಈಗ ಬಂದ್ ನೋಡ್ರಿ, ಯಾವುದು? ಸಂಯುಕ್ತಾಕ್ಷರಗಳು. ಇದಕ್ಕೆ ಒತ್ತಕ್ಷರ ಅಂತನೂ ಕೂಡ ಕರೀತಾರೆ. ಯಾವುದಕ್ಕೆ? ಸಂಯುಕ್ತಾಕ್ಷರಗಳಿಗೆ. ಹೌದಾ? ಕನ್ನಡದ ಅಕ್ಷರಗಳ ಪ್ರಕಾರಗಳಲ್ಲಿ 3 ಮುಖ್ಯ ಪ್ರಕಾರಗಳಿವೆ. ಒಂದು ಮೂಲಾಕ್ಷರಗಳು, ಎರಡನೇದ್ದು ಗುಣಿತಾಕ್ಷರಗಳು, ಮೂರನೇದ್ದು ಸಂಯುಕ್ತಾಕ್ಷರಗಳು ಅಂತಕ್ಕಂಥ ವಿಚಾರ. ಹೌದಾ? ಈಗ ಮತ್ತೆ ನಾವು ಮೂಲಾಕ್ಷರಗಳಿಗೆ ಪ್ರವೇಶ ಪಡೆದಾದ್ಮೇಲೆ ಇಲ್ಲಿ ಇವ್ರು ಹೇಳಿದಂಗ ಸ್ವರ, ಯೋಗವಾಹ ಮತ್ತು ವ್ಯಂಜನಗಳು ಬರ್ತವೆ. ಕನ್ನಡದ ಮೂಲಾಕ್ಷರಗಳಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಅದರಾಗ ಮೊದಲದ್ದು ಯಾವುದು? ಸ್ವರಗಳು.
ಎರಡನೇದ್ದು ವ್ಯಂಜನಗಳು, ಮೂರನೇದ್ದು ಯೋಗವಾಹಗಳು, ಯೋಗವಾಹಗಳು. ಹೌದಾ? ಇವು ಕನ್ನಡದ ಮೂಲಾಕ್ಷರಗಳ 3 ಪ್ರಕಾರಗಳು. ಇನ್ನು ಮತ್ತೆ ನಾವು ಸ್ವರಭೇದಗಳಿಗೆ ಇಳಿದಾಗ ಸ್ವರಗಳಲ್ಲಿ ಇದೊಂದು ಏನಪ್ಪಾ ಅಂದ್ರೆ ಅಕ್ಷರಗಳನ್ನ ತಿಳಿಸುವಂತ ರೇಖಾಚಿತ್ರ. ಇದು ಕನ್ನಡದ ಅಕ್ಷರಗಳನ್ನ ತಿಳಿಸೋದು. ಇದೊಂದು ಸ್ವಲ್ಪ ನಾವು ಇದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಪೂರ್ಣ ಕನ್ನಡದಲ್ಲಿ ಬಳಸುವಂತ ಅಕ್ಷರಗಳು ಎಷ್ಟದಾವ ಅಂತ ಗೊತ್ತಾಗತ್ತೆ. ಇಂಗ್ಲಿಷ್ನಾಗ ಆದ್ರೆ 26 ಆದ್ರೆ ಮುಗಿದೋಯ್ತು. ಆದ್ರೆ ಕನ್ನಡದಾಗ ಹಂಗಲ್ಲ. ಮೂಲಾಕ್ಷರ ಬೇರೆ, ಗುಣಿತಾಕ್ಷರ ಬೇರೆ, ಸಂಯುಕ್ತಾಕ್ಷರ ಬೇರೆ. ಇವೆಲ್ಲ ಬಳಸುವಂತ ಅಕ್ಷರಗಳ. ಹೌದಾ? ಸ್ವರಗಳಿಗೆ ಬಂದಾಗ ಸ್ವರಗಳಲ್ಲಿ ಮತ್ತೆಷ್ಟು ಪ್ರಕಾರ ಅದಾವ? 3 ಪ್ರಕಾರಗಳದಾವ. ಋಸ್ವಸ್ವರ, ದೀರ್ಘಸ್ವರ, ಇನ್ನೊಂದು ಎಸ್ ವೆರಿ ಗುಡ್, ಪ್ಲುತಸ್ವರ. ಪ್ಲುತಸ್ವರ. ಆ ನಂತರ ವ್ಯಂಜನಗಳಲ್ಲಿ ಬಂದಾಗ ಮತ್ತೆ 2 ಭೇದಗಳದಾವ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು. ಮತ್ತ ಇಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿ ನಾವು ಯಾವುದೇ ಪ್ರಕಾರ ನೋಡುವುದಿಲ್ಲ. ಆದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಒಂದು ಅಲ್ಪಪ್ರಾಣ, ಎರಡನೇದ್ದು ಮಹಾಪ್ರಾಣ, ಮೂರನೇದ್ದು ಅನುನಾಸಿಕ. ಅನುನಾಸಿಕ. ಇನ್ನು ಯೋಗವಾಹಗಳಲ್ಲಿ 2 ಭೇದಗಳದಾವ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಗುಣಿತಾಕ್ಷರಗಳಲ್ಲಿ ಯಾವುದೇ ರೀತಿಯಾದಂತ ಭೇದಗಳು ಇಲ್ಲ. ಆದ್ರೆ ಸಂಯುಕ್ತಾಕ್ಷರಗಳಲ್ಲಿ ಮತ್ತೆ 2 ರೂಪಗಳದಾವ. ಸಜಾತೀಯ ಸಂಯುಕ್ತಾಕ್ಷರ, ವಿಜಾತೀಯ ಸಂಯುಕ್ತಾಕ್ಷರ. ಇಷ್ಟನ್ನ ಅಧ್ಯಯನ ಮಾಡಿಬಿಟ್ರೆ ನಾವೇನಂತ ಕರಿತೀವಿ? ಕನ್ನಡದ ಅಕ್ಷರಗಳನ್ನ ಅಧ್ಯಯನ ಮಾಡಿದ ಅನುಭವ ನಮಗೆ ಬರ್ತದ. ನೀವು ಗಮನಿಸ್ಕೊಳ್ರಿ, ಯಾರು ಕನ್ನಡದ ಅಕ್ಷರಗಳ ಬಗ್ಗೆ ತಿಳ್ಕೊಂಡಿಲ್ವೋ ಅವ್ರಿಗೆ ಮುಂದೆ ವ್ಯಾಕರಣ ಏನ್ ಹೇಳಿದ್ರು ಅರ್ಥ ಆಗೋದಿಲ್ಲ. ಯಾಕಂತೀರಿ? ಯಾಕಂದ್ರೆ ಮುಂದೆ ನಾವು ಯಾವುದೋ ಒಂದು ಸಂಧಿ ಹೇಳಬಹುದು, ಅಥವಾ ತತ್ಸಮ ತದ್ಭವದ ನಿಯಮ ಹೇಳಬಹುದು, ಅಥವಾ ಛಂದಸ್ಸಿನ ಒಂದು ಪ್ರಸ್ತಾರ ಕ್ರಮವನ್ನ ಹೇಳಬಹುದು. ಅವಾಗ ಇವುಗಳನ್ನು ಮತ್ತೆ ಮತ್ತೆ ನಾವೇನ್ ಮಾಡ್ತೀವಿ? ವಾಕ್ಯದೊಳಗೆ ತಗೊಂತೀವಿ. ವ್ಯಂಜನ ಅಂತಂದ್ರೆ ಏನು ಅರ್ಥ ಆಗ್ಲಿಲ್ಲ ಅಂದ್ರ, ಅಥವಾ ಮಹಾಪ್ರಾಣ ಅಂತಂದ್ರೆ ಅರ್ಥ ಆಗ್ಲಿಲ್ಲ ಅಂದ್ರ, ಹೌದಾ? ಸಜಾತಿಯ ಸಂಯುಕ್ತಾಕ್ಷರಗಳ ಮುಂದೆ ಅಂತ ಹೇಳ್ತೀವಿ. ಸಜಾತಿಯ ಸಂಯುಕ್ತಾಕ್ಷರನ ಅಂತ ಅರ್ಥ ಆಗಿಲ್ಲ ಅಂದ್ರೆ ಮುಂದೆ ವ್ಯಾಕರಣ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಇದು ವ್ಯಾಕರಣಕ್ಕ ಆಧಾರ ಇದ್ದಂಗ. ವ್ಯಾಕರಣಕ್ಕ ಆಧಾರ ಇದ್ದಂಗ. ಯಾರ ಅಕ್ಷರಗಳ ಬಗ್ಗೆ ಸಂಪೂರ್ಣ ಜ್ಞಾನ ಪಡ್ಕೊಂಡಿರ್ತೀರಲ್ಲ ಅವ್ರಿಗೇನಾಗತ್ತೆ? ಮುಂದೆ ವ್ಯಾಕರಣ ಸರಿಯಾಗಿ ಅರ್ಥ ಆಗತ್ತೆ. ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ ಅಂತಕ್ಕಂಥ ವಿಚಾರ. ಹೌದಾ? ಇದಿಷ್ಟನ್ನ ಒಂದೊಂದಾಗಿ ಅಧ್ಯಯನ ಮಾಡೋಣ. ಈಗ ಸೂಚ್ಯವಾಗಿ ನೋಡೋದಾದ್ರ ಕನ್ನಡದಲ್ಲಿ ಈಗ ಸದ್ಯಕ್ಕೆ ಒಟ್ಟು ಬಳಸಲ್ಪಡುವಂತ ಅಕ್ಷರಗಳು ಎಷ್ಟದಾವ? 49. ಹೌದಾ? ಇದ್ರಾಗ ಸ್ವರಗಳೆಷ್ಟು? ಋಸ್ವಸ್ವರ 6, ದೀರ್ಘಸ್ವರ 7. ಪ್ಲುತವನ್ನ ರೂಪದಿಂದ ಗುರುತಿಸ್ತೀವಿ, ಅದ ಅಕ್ಷರಗಳಲ್ಲಿ ಸೇರಿಲ್ಲ ಅಂತಕ್ಕಂಥ ವಿಚಾರ. ಬಳಸುವ ದೃಷ್ಟಿಯಿಂದ ನಾವು ಅದನ್ನ ಪ್ಲುತಸ್ವರ ಅಂತ ಹೇಳಿ ಬಳಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ವ್ಯಂಜನಗಳಲ್ಲಿ 34 ಇವೆ. ಅದರಾಗ 25 ವರ್ಗೀಯ ವ್ಯಂಜನ, 9 ಅವರ್ಗೀಯ ವ್ಯಂಜನ. ಇದ್ರಾಗ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕಗಳು 5, ಯೋಗವಾಹಗಳು 2. ಹೌದಾ? ಇದಿಷ್ಟು ಏನಪ್ಪಾ ಅಂದ್ರೆ ಕನ್ನಡದ ಅಕ್ಷರಗಳನ್ನು ತಿಳಿಸುವಂತ ರೇಖಾ ಚಿತ್ರ. ನೋಟ್ಸ್ ಬೇಕಾ? ನೋಟ್ ಮಾಡ್ಕೊಳ್ಳಿ. ಟೈಟಲ್ ಹಾಕೊಳ್ರಿ, ಅಕ್ಷರಗಳು. ಅಕ್ಷರಗಳು
ಅಕ್ಷರಗಳು. ಅಕ್ಷರ ಎಂದರೆ ನಾಶವಿಲ್ಲದ್ದು ಎಂದರ್ಥ. ಅಕ್ಷರ ಎಂದರೆ ನಾಶವಿಲ್ಲದ್ದು ಎಂದರ್ಥ. ಅಕ್ಷರ ಎಂದರೆ ನಾಶವಿಲ್ಲದ್ದು ಎಂದರ್ಥ. ಇದು ಪದದ ಅರ್ಥ ಅಷ್ಟ. ಈಗ ಡೆಫಿನಿಷನ್ ಬರ್ತೈತಿ. ಓದು ಹಾಗೂ ಬರಹಕ್ಕೆ, ಓದು ಹಾಗೂ ಬರಹಕ್ಕೆ ದಕ್ಕುವ ಸಂಜ್ಞೆಗಳೇ ಅಥವಾ ಚಿಹ್ನೆಗಳೇ, ಸಂಜ್ಞೆಗಳೇ ಅಥವಾ ಚಿಹ್ನೆಗಳೇ ಅಕ್ಷರಗಳು. ಅಕ್ಷರಗಳು. ಕನ್ನಡದ ಅಕ್ಷರಗಳಲ್ಲಿ ಮುಖ್ಯವಾಗಿ 3 ಪ್ರಕಾರಗಳಿವೆ. 3 ಪ್ರಕಾರಗಳಿವೆ. ಅವು ಅಂದ ಈ ರೇಖಾಚಿತ್ರ ಹಾಕೊಂಬಿಡಿ. ಈ ರೇಖಾಚಿತ್ರ ಹಾಕೊಳ್ರಿ. ನಾನು ಅಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ, ನೀವು ಪೂರ್ಣ ಬರ್ಕೋರಿ. ಮತ್ತು ಮನೆಗೆ ಹೋಗಿ ಅಲ್ಪ ಅಂದ್ರೇನು, ಅನು ಅಂದ್ರೇನು ಅಂತ ತಲೆ ಕರ್ಕೊಂಡ್ರೆ ತಲೆಗಿನ ಕೂದ್ಲಕ್ಕ ಹೊರತು ಅದು ಬರುವುದಿಲ್ಲ. ಹೌದಾ? ಅದಕ್ಕೆ ಪೂರ್ತಿ ಬರ್ಕೋರಿ ನೀವು. ಸ್ವರಗಳು, ವ್ಯಂಜನಗಳು, ಯೋಗವಾಗಳು, ವೃಷಸ್ವರಗಳು, ದೀರ್ಘಸ್ವರಗಳು, ಪ್ಲುತಸ್ವರಗಳು, ಮುಗಿತಾ? ರೇಖಾಚಿತ್ರ ಮುಗಿತಾ ಇದು?
ಮುಂದೋಗೋಣ. ಈಗ ಒಂದೊಂದು ಅಕ್ಷರಗಳನ್ನು ಅಧ್ಯಯನ ಮಾಡೋಣ. ಮೂಲಾಕ್ಷರ ಅಂದ್ರೇನು, ಗುಣಿತಾಕ್ಷರ ಅಂದ್ರೇನು, ಸಂಯುಕ್ತಾಕ್ಷರ ಅಂದ್ರೇನು, ಇವಿಷ್ಟು ಮುಗಿದ್ರೆ ಕನ್ನಡದ ಅಕ್ಷರಗಳ ಪರಿಕಲ್ಪನೆ ಬರ್ತದ. ಹೌದಾ? ಮೊದಲನೇದಾಗಿ ಮೂಲಾಕ್ಷರಕ್ಕೆ ಪ್ರವೇಶ ಪಡೆಯೋಣ. ಮೂಲಾಕ್ಷರ ಅಂದ್ರೆ ಏನು? ಯಾವುದಕ್ಕೆ ನಾವು ಮೂಲಾಕ್ಷರ ಅಂತ ಕರಿತೀವಿ? ಕನ್ನಡದಾಗ ಇನ್ನೊಂದು ಸರಳ ವಿಚಾರ ಏನೈತಪ್ಪ ಅಂದ್ರೆ, ಪಟ್ನ ಆ ಪರಿಕಲ್ಪನೆ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಆ ಪದವನ್ನು ಸ್ವಲ್ಪ ಅಳ್ಳಾಡಿಸ್ಬೇಕು, ಅಂದ್ರೆ ಬಿಡಿಸಾರು ಓದಬೇಕು. ಹೌದಾ? ಅಲ್ಲಿ ನಮಗೇನಾಗ್ಬಿಡ್ತೈತಿ, ಅಕ್ಷರ. ಈಗ ಹೆಂಗ ಅಕ್ಷರ ಅಂದ್ರೆ ನಾಶವಿಲ್ಲದ್ದು ಅಂತ ಅರ್ಥ ಆಯ್ತೋ ಹಂಗ ಮೂಲಾಕ್ಷರ ಅಂದ್ರೆ ಮೂಲದಲ್ಲಿ ಬಳಸಲ್ಪಡುವ ಅಕ್ಷರಗಳೇ ಮೂಲಾಕ್ಷರಗಳು. ಕನ್ನಡ ಭಾಷೆಯಲ್ಲಿ ಮೂಲದಲ್ಲಿ ಬಳಸಲ್ಪಡುವಂತ ಅಕ್ಷರಗಳ ಮೂಲಾಕ್ಷರಗಳು. ಇದನ್ನ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿರೋದ್ರಿಂದ ಕೆಲವರು ಇದನ್ನ ವರ್ಣಮಾಲೆ ಅಂತಲೂ ಕೂಡ ಕರೀತಾರೆ. ವರ್ಣಮಾಲೆ, ಹೂವು ಇರ್ತಾವ, ಅದನ್ನ ಮಾಲೆಯಾಗಿ ಜೋಡಿಸಿದ್ರೆ ಹೂ ಮಾಲೆ ಅಂತ ಕರೀತಾರ. ಸೊ ಹೆಂಗೆ ಇಲ್ಲಿ ವರ್ಣಗಳನ್ನ ಜೋಡಿಸಿಟ್ಟಾರ, ಅದಕ್ಕೆ ಏನಂತ ಕರೆದ್ರು? ವರ್ಣಮಾಲೆ ಅಂತನೂ ಕೂಡ ಕರೆದಿದಾರ ಅಂತಕ್ಕಂಥ ವಿಚಾರ. ಅವು ಎಷ್ಟದಾವು? 49. ಇನ್ನು ಅವರಾಗ 3 ಭೇದಗಳು: ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು ಅಂದ್ರೆ ಏನು? ಎಸ್, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು. ಇಲ್ಲಿ ನೆನಪಿಡಬೇಕಾದ ಅಂಶ ಏನು ಅಂತಂದ್ರ, ಸ್ವರಗಳಿಗೆ ಮಾತ್ರ ಬೆಲೆ ಇರುತ್ತದೆ. ಸ್ವರಗಳಿಗೆ ಮಾತ್ರ ಬೆಲೆ ಇರುತ್ತದೆ. ಮಾತ್ರ ಬೆಲೆ ಅಂದ್ರೇನು? ಮಾತ್ರ ಬೆಲೆ ಅಂದ್ರೇನು? ಟ್ಯಾಬ್ಲೆಟ್ಸ್ ರೇಟ್ನ ಅಲ್ಲಲ್ಲ, ಟ್ರಾನ್ಸ್ಲೇಷನ್ ಹೋದ್ರೆ ಹಂಗೆ ಬರ್ತದ ಅದು. ಅದಾ ಮಾತ್ರ ಬೆಲೆ ಅಂದ್ರೆ ಸಮಯ, ಅಕ್ಷರ ಉಚ್ಚರಿಸುವ ಸಮಯ. ಸೊ ಅದಕ್ಕೆ ಮಾತ್ರ ಬೆಲೆ ಅಂತ ಕರಿತೀವಿ ನಾವು. ಹೌದಾ? ಯಾವುದಕ್ಕೆ ಮಾತ್ರ ಬೆಲೆ ಇರ್ತದೆ? ಸ್ವರಗಳಿಗೆ ಮಾತ್ರ ಬೆಲೆ ಇರುತ್ತದೆ. ಹೌದಾ? ಅವು ಎಷ್ಟದಾವೆ? 13 ಅದಾವ. ಆ ಸ್ವರಗಳನ್ನ ನಾವು ಓಡಿದಾಗ ಅದರಲ್ಲಿ 3 ರೂಪಗಳನ್ನ ನೋಡ್ತಾ ಇದ್ದೀವಿ: ಋಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಅಂತಕ್ಕಂಥದ್ದು. ಮೊದಲನೇದಾಗಿ ಋಸ್ವಸ್ವರ ಅಂದ್ರೇನು? ಎಸ್, ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇ. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇ ಏನವು? ಋಸ್ವಸ್ವರಗಳು. ಋಸ್ವಸ್ವರದ ಮಾತ್ರ ಬೆಲೆ 1. ಹೌದಾ? ಆದ್ದರಿಂದ ಅದನ್ನ ಇಲ್ಲಿ ಲಘುವಿನಿಂದ ಗುರುತಿಸುತ್ತಾರೆ. ಲಘು ಚಿಹ್ನೆ. ಮುಂದೆ ನಾವು ಛಂದಸ್ಸಿಗೆ ಪ್ರವೇಶ ಪಡೆದಾಗ ಲಘು ಅಂದ್ರೆ 1 ಮಾತ್ರ ಅಂತ ಅರ್ಥ. ಹೌದಾ? ಇನ್ನು ಎರಡನೇದಾಗಿ ದೀರ್ಘಸ್ವರ. 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇ ಏನು? ದೀರ್ಘಸ್ವರಗಳು. ಇವುಗಳ ಮಾತ್ರ ಬೆಲೆ 2 ಆಗಿದ್ದು. ಕೆಲವೊಂದು ಎಕ್ಸಾಮ್ನ ಕೇಳಿದಾನೆ, ಮಾತ್ರ ಬೆಲೆ ಎಷ್ಟು ಅಂತೇಳಿ. ಸಿಂಪಲ್ ಆಗಿ ನೇರವಾದ ಪ್ರಶ್ನೆ, ನೇರವಾದ ಉತ್ತರ ಅಂತಕ್ಕಂಥ ವಿಚಾರ. 2 ಮಾತ್ರ ಬೆಲೆ. ಇದನ್ನ ಭಾಷೆಯಲ್ಲಿ ಗುರು ಚಿಹ್ನೆಯಿಂದ ಗುರುತಿಸುತ್ತಾರೆ. ಇದ್ರ ಒಳಗೈತಲ್ಲ ಚಿಹ್ನೆಗಳವು. ಹೌದಾ? ನಾ ಹೆಂಗ್ ಬರ್ದ ನಂಗ ರೌಂಡ್ ಹಾಕೊಳ್ಳೋದಲ್ಲ. ನೀವು ಬರೀಬೇಕಾದ್ರೆ ಸಿಂಪಲ್ ಆಗಿ ಬರ್ಕೊಳ್ರಿ, ಓಪನ್ ಆಗಿ ಬರ್ಕೊಳ್ರಿ. ಆದ್ರೆ ನಾನು 2 ಕೂಡಬಾರ್ದು ಅಂತ ಹಂಗೆ ಬರ್ದೀನಿ ಅಷ್ಟೇ. ಹೌದಾ? ಸೊ ಋಸ್ವಸ್ವರಗಳು ಯಾವಂಗಾರ? ಅ, ಈ, ಉ, ರು, ಎ, ಓ. ಹೌದಾ? ಆನಂತರದೊಳಗೆ ದೀರ್ಘಸ್ವರಗಳು ಆ, ಈ, ಉ, ಎ, ಐ, ಓ, ಔ. ಹೌದಾ? ಇವು ಔ. ಇವು ಋಸ್ವಸ್ವರಗಳಾದ್ರೆ ಇವು ದೀರ್ಘಸ್ವರಗಳು. ಅ, ಆ, ಇ, ಈ, ಉ,
ಊ ಅಂತಕ್ಕಂಥ ವಿಚಾರ ಉಚ್ಚಾರದಾಗೂ ಬರ್ತಾವು. ಇನ್ನು ಪ್ಲುತಸ್ವರ ಅಂದ್ರೆ ಏನು? ಕನಿಷ್ಠ 3 ಇರ್ಬೇಕಾಗತ್ತೆ. ಹೌದಾ? ಆಲ್ರೆಡಿ 2 ಆಗ್ಯದ. 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳ ಪ್ಲುತಸ್ವರಗಳು. ಇವುಗಳ ಮಾತ್ರಾ ಬೆಲೆ ಕನಿಷ್ಠ 3 ಆಗಿದ್ದರು. ಕನಿಷ್ಠ 3 ಆಗಿದ್ರು ಇದನ್ನು ಕೂಡ ಏನ್ ಮಾಡ್ತಾರೆ? ಗುರು ಚಿಹ್ನೆಯಿಂದಲೇ ಗುರುತಿಸುತ್ತಾರೆ. ಬೇಕಾದಷ್ಟು ಮಾತ್ರಾ ಬೆಲೆ ಇರಲಿ, ಆದ್ರೆ ಕೊನೆಗೆ ಫೈನಲ್ ಕೊಡೋದೇನು? ಒಂದೇ ಗುರು. ಹೌದಾ? ಸೊ ಆ ರೀತಿ ಅಂತಕ್ಕಂಥ ವಿಚಾರ. ಹಾಗಾದ್ರೆ ಉದಾಹರಣೆಗಳು ಎಸ್ ಹೇಳಿದ್ರಿ. ಅಮ್ಮ, ಅಪ್ಪ, ಅವ್ವ ಇವು ಪದಗಳಾದವು. ನನಗೆ ಬೇಕಾಗಿರೋದು ಅಕ್ಷರಗಳು ಅಂದ್ರೆ ಪ್ಲುತಸ್ವರಗಳು. ಸಾಮಾನ್ಯವಾಗಿ ನೀವು ವ್ಯಾಕರಣವನ್ನ ಸ್ವಲ್ಪ ಓದ್ಕೊಂಡಿರಿ ಅಂತ ಹೇಳ್ತೀನಿ ನಾನು. ಲೇಖನ ಚಿಹ್ನೆಗಳು ನಮ್ಮ ಪರಂಪರೆಯ ಪ್ರತೀಕ ಅಲ್ಲ. ಪಾಶ್ಚಾತ್ಯರು ನಮಗ ಇಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಬಂದಿರುವಂತ ಚಿಹ್ನೆಗಳೇ ಲೇಖನ ಚಿಹ್ನೆಗಳು. ಹೀಗಾಗಿ ಇಲ್ಲಿ ಪ್ಲುತಸ್ವರವನ್ನ ಗುಣಿಸುವಾಗ ಸಬ್ಸ್ಕ್ರಿಪ್ಟ್ ಎಸ್ ಈ ರೀತಿ, ಸೂಪರ್ಸ್ಕ್ರಿಪ್ಟ್ ಅಂದ್ರೆ ಮೇಲೆ, ಸಬ್ಸ್ಕ್ರಿಪ್ಟ್ ಅಂದ್ರೆ ಕೆಳಗೆ. ಈ ಸಬ್ಸ್ಕ್ರಿಪ್ಟ್ ಎಸ್ ಅಂತ ಬಳಕೆ ಮಾಡ್ತಾರಲ್ಲ, ಅದು ಪ್ಲುತಸ್ವರದ ಚಿಹ್ನೆ ಅಂತ ಗುರುತಿಸ್ತಾರೆ. ಹಾಗಾಗಿ ಇಲ್ಲಿ ಪ್ಲುತಸ್ವರಗಳು ಯಾವುವು ಅಂದ್ರೆ ಕನಿಷ್ಠ 2 ದೀರ್ಘಸ್ವರ ಆಗಿರ್ಬೇಕವು. ದೀರ್ಘಸ್ವರಗಳೇ ಏನಾಕ್ಕವು? ಪ್ಲುತಸ್ವರಗಳಾಕ್ಕವು. ಉದಾಹರಣೆಗಾಗಿ ಇಲ್ಲಿ ಆ, ಈ. ಹೌದಾ? ನೀವು ಇನ್ನೂ 1-2 ಜಾಸ್ತಿ ಮಾಡೋದಾದ್ರೆ ಊ ಅನ್ಬೋದು. ಹೌದಾ? ಸಂಗೀತದಲ್ಲೂ ಕೂಡ ಹೇಳಂಗಿಲ್ಲ ಒಂದ್ ಸ್ವರ ಜಾಸ್ತಿ ಮಾಡ್ರಿ, ಒಂದ್ ಸ್ವರ ಕಡಿಮೆ ಮಾಡ್ರಿ ಅಂತ ಹೇಳಿ. ಡಿಫ್ರೆನ್ಸ್ ಇಷ್ಟ. ನೋಡ್ರಿ, ಅಲ್ಲ ಮತ್ತ ಆ ಇದು ಪ್ಲುತಸ್ವರ. ಸ್ವಲ್ಪ ವ್ಯತ್ಯಾಸಗಳು ಇರ್ತಾವ ಅಷ್ಟೇ. ಹೌದಾ? ಸೊ ಇದು ಋಸ್ವ, ಇವು ದೀರ್ಘ, ಇವು ಪ್ಲುತಸ್ವರಗಳು ಅಂತಕ್ಕಂಥದ್ದು. ಎಲ್ಲ ದೀರ್ಘಸ್ವರವನ್ನು ನಾವೇನ್ ಮಾಡ್ಬೋದು? ಪ್ಲುತಸ್ವರ ಮಾಡ್ಬೋದು. ಋಸ್ವಸ್ವರ ಮಾಡಕ್ ಸಾಧ್ಯ ಇಲ್ಲ. 1 ಇದ್ದಿದ್ದು 3 ಆಗೋದಿಲ್ಲ. 2 ಇದ್ದಿದ್ದು ಏನಕತಿ 3, 4, 5 ಆಗ್ತಾವ. ಹೌದಾ? ನೀವು ಎಷ್ಟು ಸ್ವರ ಎಳಿಬೇಕು ಅಷ್ಟು ಎಸ್ ಕೊಟ್ಕೊಂತ ಹೋದ್ರೆ ಅವೆಲ್ಲ ಪ್ಲುತಸ್ವರಗಳೇ. ಇದಿಷ್ಟು ಸ್ವರ ಪರಿಕಲ್ಪನೆ. ಕ್ಲಿಯರ್ ಆಯ್ತಾ? ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ? ನೋಟ್ ಮಾಡ್ಕೊಳ್ಳಿ ಹಾಗಾದ್ರೆ. ರೋಮನ್ ನಂಬರ್ 1 ಟೈಟಲ್ ಮೂಲಾಕ್ಷರಗಳು. ಒಂದ್ಸಲ ಕರೆಕ್ಟಾಗಿ ನೋಟ್ಸ್ ಬರ್ಕೊಂಡ್ರಿ ಅಂದ್ರೆ ಇಡೀ ಮನಿ ಮಂದೆಲ್ಲ ಓದ್ಬಹುದು. ವ್ಯಾಕರಣ ಅಂತೂ ಬದಲಾಗೋದಿಲ್ಲ. ಸ್ವಲ್ಪ ಲಿಟಲ್ ಬಿಟ್ ಚೇಂಜಸ್ ಇರ್ತದೆ ಅಷ್ಟೇ. ಮೂಲಾಕ್ಷರಗಳು ಕನ್ನಡ ಭಾಷೆಯಲ್ಲಿ ಬಳಸಲ್ಪಡುವ ಮೂಲ ಅಕ್ಷರಗಳ ಮೂಲಾಕ್ಷರಗಳು. ಇವುಗಳಿಗೆ ಅಕ್ಷರಮಾಲೆ, ವರ್ಣಮಾಲೆ ಎಂತಲೂ ಕರೆಯುತ್ತಾರೆ. ಮೂಲಾಕ್ಷರಗಳಲ್ಲಿ 3 ವಿಧಗಳಿವೆ. ಮೂಲಾಕ್ಷರಗಳಲ್ಲಿ 3 ವಿಧಗಳಿವೆ. ಅವು ಮೊದಲನೇದಾಗಿ ಒಂದಂತ ಕೊರಿ ಯಾವುದು? ಸ್ವರಗಳು. ಈಗ ಆಲ್ರೆಡಿ ಇಲ್ಲಿ ಬರ್ಕೊಂಡ್ಬಿಟ್ಟಿರಿ ಅಲ್ಲ,
ಆ ಪ್ರಕಾರಗಳನ್ನು ನೇರವಾಗಿ ಟೈಟಲ್ ಹಾಕೊಂಡು ಅದರದ್ದು ಡೆಫಿನಿಷನ್ ಬರ್ತಾ ಹೋಗ್ರಿ. ಸ್ವರಗಳು ಸ್ವತಂತ್ರ ಉಚ್ಚಾರ ಹೊಂದಿರುವ ಅಕ್ಷರಗಳೇ ಸ್ವರಗಳು. ಸ್ವತಂತ್ರ ಉಚ್ಚಾರ ಹೊಂದಿರುವ ಅಕ್ಷರಗಳೇ ಸ್ವರಗಳು. ಸ್ವರಗಳು ಇವುಗಳಿಗೆ ಮಾತ್ರಾ ಬೆಲೆ ಇರುತ್ತವೆ. ಇವುಗಳಿಗೆ ಮಾತ್ರಾ ಬೆಲೆ ಇರುತ್ತವೆ. ಸ್ವರಗಳಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಸ್ವರಗಳಲ್ಲಿ ಮತ್ತೆ 3 ಪ್ರಕಾರಗಳಿವೆ. ಅವು ಈಗೇನ್ ಮಾಡ್ರಿ, ಸಬ್ ಟೈಟಲ್ ಅಂತ ಹಾಕೊಂಡು ಋಸ್ವ ಸ್ವರಗಳು. ಋಸ್ವ ಸ್ವರಗಳು ಹೌದಾ. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು. ಕಂಟಿನ್ಯೂ ಮಾಡ್ರಿ. ಇವುಗಳ ಮಾತ್ರಾ ಬೆಲೆ ಒಂದು, ಸಿಂಗಲ್ ಇನ್ವರ್ಟೆಡ್ ಕಾಮ ಹಾಕೋರಿ, ಒಂದು ಆಗಿದ್ದು. ಕುಡಿಸಿ ಬರದಿ ಅಂದ್ರೆ ಬೇರೆ ಅರ್ಥ ಆಗತ್ತದು. ಒಂದಾಗಿದ್ದು ಅಂತ ಅರ್ಥ ಆಗತ್ತೆ. ಒಂದು ಆಗಿದ್ದು. ಋಸ್ವ ಸ್ವರಗಳನ್ನು ಲಘು ಚಿಹ್ನೆಯಿಂದ ಗುರುತಿಸುತ್ತಾರೆ. ಇನ್ನು ಎರಡನೇದಾಗಿ ಅ ಅಂತ ಕೊಳ್ರಿ, ದೀರ್ಘಸ್ವರಗಳು. ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಥವಾ ಸ್ವರಗಳು. 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು. ಇವುಗಳ ಮಾತ್ರಾ ಬೆಲೆ 2 ಆಗಿದ್ದು. ಇವುಗಳ ಮಾತ್ರಾ ಬೆಲೆ 2 ಆಗಿದ್ದು. 2 ಆಗಿದ್ದು. ದೀರ್ಘ ಸ್ವರಗಳನ್ನು ಗುರು ಚಿಹ್ನೆಯಿಂದ ಗುರುತಿಸುತ್ತಾರೆ. ಗುರು ಚಿಹ್ನೆಯಿಂದ ಗುರುತಿಸುತ್ತಾರೆ. ಅವು ಅಂದ್ ಬರ್ಕೊಂಬಿಡಿ, ಅವನ್ನ ಆಗಲೇ ಬರ್ಸ್ಲಿಲ್ಲ. ಅವು ಅನ್ರಿ, ಮ್ಯಾಲಿನ ಬರ್ಕೋರಿ. ಋಸ್ವ ಸ್ವರಕ್ಕ ದೀರ್ಘ ಸ್ವರಕ್ಕ ಬರ್ಕೋರಿ. ಅವು ಅಂದು
ಇವು ಆರನ್ನ ಬರ್ಕೋರಿ. ಇಲ್ಲಿ ಅವು ಒಂದು ಅದ್ರ ಕೆಳಗಡೆ ಆ ಸೆಂಟೆನ್ಸ್ ಕೆಳಗಡೆ 7 ದೀರ್ಘ ಸ್ವರಗಳನ್ನ ಬರ್ಕೋರಿ. ಉದಾಹರಣೆ ಅನ್ಬೇಡ್ರಿ, ಯಾಕ ಅವು ಅವು ಆ ಇ ಉ ಎ ಐ ಓ ಅವು. ಸ್ವರಕ್ಕೂ ಬರ್ಕಂಡ್ರಿ, ದೀರ್ಘ ಸ್ವರ ಆಯ್ತಾ. ನೆಕ್ಸ್ಟ್ ಪ್ಲುತ ಸ್ವರಗಳು. ಈ ಟೈಟಲ್ ಈ ಪ್ಲುತ ಸ್ವರಗಳು. ಪ್ಲುತ ಸ್ವರಗಳು ಮೂರು ಮೂರಕ್ಕಿಂತ ಹೆಚ್ಚು ಮಾತ್ರೆಯ ಮೂರಕ್ಕಿಂತ ಹೆಚ್ಚು ಮಾತ್ರೆಯ ಕಾಲಾವಧಿಯಲ್ಲಿ ಅಥವಾ ಮೂರಕ್ಕಿಂತ ಹೆಚ್ಚು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು. ಇವುಗಳ ಮಾತ್ರಾ ಬೆಲೆ ಕನಿಷ್ಠ 3 ಆಗಿದ್ದರೂ ಗುರು ಚಿಹ್ನೆಯಿಂದಲೇ ಗುರುತಿಸುತ್ತಾರೆ ಅಥವಾ ಗುರುವಿನಿಂದಲೇ ಗುರುತಿಸುತ್ತಾರೆ. ಉದಾಹರಣೆ ಈ ರೀತಿ ಆ ಈ ಉ ಎ ಐ. ಹೌದಾ? ಒಂದ್ 4-5 ಬರ್ಕೊಂಬಿಡಿ. ಇವುಗಳನ್ನ ಬಳಕೆ ಮಾಡ್ಕೊಂಡು ಪದ ಮಾಡ್ತಾರ. ಹೌದಾ? ಅಯ್ಯೋ ಅಂತಾರ, ಅಮ್ಮ ಅಂತಾರ. ಹೌದಿಲ್ಲ? ಸೊ ಅವುಗಳಿಗೆ ಪದಗಳು, ಅಕ್ಷರಗಳಂತ ಬಂದಾಗ ಏನ್ ಮಾಡ್ಬೇಕು? ಈ ಅಕ್ಷರಗಳನ್ನಷ್ಟೇ ಗುರುತಿಸ್ಬೇಕು. ಹೌದಾ? ನಾವ್ ಅನ್ಕೊಂಡಿರ್ತೀವಿ ಬಹಳಷ್ಟು ಪಠ್ಯದಲ್ಲಿ ಏನ್ ಮಾಡ್ಬಿಡ್ತಾರ, ಪ್ಲುತಸ್ವರ ಅಂದ ತಕ್ಷಣ ಅಮ್ಮ ಅಪ ಅಂತೇಳಿ ಪದಗಳನ್ನ ಕೊಟ್ಬಿಡ್ತಾರ. ಪದಗಳು ಬೇರೆ, ಅಕ್ಷರಗಳು ಬೇರೆ. ಇನ್ನು ಎರಡನೇದಾಗಿ ಯಾವುದು? ವ್ಯಂಜನಗಳು ಅಂದ್ರೆ ಏನು? ಎಸ್, ವೆರಿ ಗುಡ್. ಸ್ವರಗಳ ಸಹಾಯದಿಂದ ಉಚ್ಚಾರ ಆಗುವಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ವ್ಯಂಜನಗಳು. ಹೆಂಗ ಅದನ್ನ ವಿವರಿಸಿ ಹೇಳ್ತೀರಾ? ಕ ಪ್ಲಸ್ ಅ ಈ ರೀತಿ. ಹೌದಾ? ಏನಾಯ್ತದು? ಕ ಆಯ್ತು. ಎಸ್. ಇದ್ರಾಗ ವ್ಯಂಜನ ಯಾವುದು? ಅಂದ್ರೆ 3 ಭಾಗ ಅದಾವ. ಈಗ ಅದ್ರಾಗ 1ನೇ ಭಾಗನೋ ಅಥವಾ 3ನೇ ಭಾಗನೋ? ಈಗ 1ನೇ ಭಾಗನೋ 3ನೇ ಭಾಗನೋ? ಎರಡಂತೂ ಕಾಣಾಗತ್ತಾವ ಕ. ಹೌದಿಲ್ಲ? 1ನೇದಕ್ಕ ವ್ಯಂಜನ ಅಂತ ಕರಿತೀರಿ, 3ನೇ ಭಾಗಕ್ಕ ವ್ಯಂಜನ ಅಂತ ಕರಿತೀರಿ. ವೋಟಿಂಗ್ ಹೋಗೋಣ ಈಗ. 1ನೇ ಭಾಗಕ್ಕ ವ್ಯಂಜನ ಅನ್ನೋರು ಎಷ್ಟು ಜನ ಅದೀರಿ? ಯಾಕೆ ಅದು? 2ನೇ ಭಾಗಕ್ಕ ವ್ಯಂಜನ ಅಂತ, 3ನೇ ಭಾಗಕ್ಕೆ ಸಾರಿ ವ್ಯಂಜನ ಅಂತ ಕರೆಯೋರು ಎಷ್ಟು ಜನ ಇದೀರಿ? ಯಾಕೆ? 3ನೇ ಭಾಗಕ್ಕೆ ಯಾಕೆ? ಸ್ವರಗಳನ್ನ ಸೇರಿಸಿ ಉಚ್ಚಾರ ಆಗ್ಯದ. ಸೊ ಹಂಗಾಗಿ ಅದು ಕ ವ್ಯಂಜನ ಅಂತ ಅವ್ರು ಹೇಳಿದ್ರು. ಈಗ ಇಲ್ಲಿ ಹೇಳ್ರಿ, ಉಚ್ಚಾರ ಆಗೋದಿಲ್ಲ. ಎಸ್.
ಈ ಎಲ್ಲವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಾಗ, ಆದ್ರೆ ನಾವು ವರ್ಣಮಾಲೆಗೆ ಬಂದಾಗ ಇಲ್ಲಿ ವ್ಯಂಜನಗಳ ಡೆಫಿನಿಷನ್ ಚೇಂಜ್ ಆಗತ್ತೆ. ಏನು? ಸ್ವತಂತ್ರ ಉಚ್ಚಾರ ಇಲ್ಲದ ಅಕ್ಷರಗಳೇ ವ್ಯಂಜನಗಳು. ಆದ್ರೆ ನೀವು ಹೇಳ್ದಂಗೆ ಇದು ವ್ಯಂಜನ ಅಲ್ಲ. ಮತ್ತು ನೀವು ಹೇಳಿದ ಸೆಂಟೆನ್ಸ್ ಕರೆಕ್ಟ್, ಬಟ್ ಇದು ವ್ಯಂಜನ ಆಗ್ಲಿಲ್ಲ. ಅವಾಗ ಸ್ವತಂತ್ರ ಉಚ್ಚಾರ ಇಲ್ಲದ, ಸ್ವತಂತ್ರ ಉಚ್ಚಾರ ಇರುವಂತಹ ಅಕ್ಷರಗಳು ಸ್ವರ ಆದ್ರೆ ಸ್ವತಂತ್ರ ಉಚ್ಚಾರ ಇಲ್ಲದ ಅಕ್ಷರಗಳೇ ಏನು? ವ್ಯಂಜನಾಕ್ಷರಗಳು. ಸ್ವತಂತ್ರ ಉಚ್ಚಾರ ಇಲ್ಲ. ನಾವು ಹಂಗ ತಗೊಂಡ್ರೆ ಏನಾಗತ್ತದ, ಡೆಫಿನಿಷನ್ ಬೇರೆ ಆಗತ್ತೆ. ಅದನ್ನ ಹೇಳ್ತೀನಿ ಅಂತ ಮುಂದೆ. ಹೌದಾ? ಈಗ ಇಲ್ಲಿ ಏನ್ ತಿಳ್ಕೊಬೇಕು ನಾವು? ಸ್ವತಂತ್ರ ಉಚ್ಚಾರ ಇಲ್ಲದ ಅಕ್ಷರಗಳೇ ಏನು? ವ್ಯಂಜನಗಳು. ವ್ಯಂಜನ ಅಂದ ತಕ್ಷಣ ವ್ಯಂಜನಗಳ ಚಿಹ್ನೆ ಬರ್ಲೇಬೇಕದು. ನಾವು ಅಂಕ್ಲಿಪ್ ಒಳಗ ಯಾವುದೋ ಪುಸ್ತಕದೊಳಗ ಏನ್ ಮಾಡಿರ್ತಾರ, ಇದೇ ರೀತಿನ ಕೊಟ್ಟಿರ್ತಾರ. ತಪ್ಪದು, ತಪ್ಪು ಕ್ರಮ. ಹೌದಾ? ನಾ ಯಾರನ್ನೋ ಟೀಕಾ ಮಾಡ್ತಾ ಇಲ್ಲ, ಶಾಸ್ತ್ರಬದ್ಧವಾಗಿ ಅಧ್ಯಯನ ಮಾಡ್ಬೇಕಷ್ಟೇ. ಇಲ್ಲಿ ಇದು ವ್ಯಂಜನ ಅಲ್ಲ. ಅದು ಏನು ಅನ್ನೋದನ್ನು ಮುಂದೆ ಹೇಳ್ತೇನಂತೆ. ಇದೇ ಇದ್ರೊಳಗೆ ಬರ್ತದ ಅದು. ಇಲ್ಲಿ ವ್ಯಂಜನಗಳು ಅಂದ್ರೆ ಸ್ವತಂತ್ರ ಉಚ್ಚಾರ ಇಲ್ಲದ ಅಕ್ಷರಗಳು. ಇಂಪಾರ್ಟೆಂಟ್ ಹೀಗಿದೆ, ಈ ವ್ಯಂಜನ ಯಾವ ಅಕ್ಷರವನ್ನ ಕೂಡಿಕೊಳ್ಳುತ್ತವೆಯೋ ಅಥವಾ ಯಾವ ಸ್ವರವನ್ನ ಕೂಡಿಕೊಳ್ಳುತ್ತವೆಯೋ ಆಯಾ ಮಾತ್ರಾ ಬೆಲೆಯನ್ನ ಪಡಿತಾವೆ. ಯಾಕಂದ್ರ ವ್ಯಂಜನಗಳಿಗೆ ಯಾವುದೇ ಮಾತ್ರಾ ಬೆಲೆ ಇರುವುದಿಲ್ಲ. ವ್ಯಂಜನಗಳಿಗೆ ಯಾವುದೇ ಮಾತ್ರಾ ಬೆಲೆ ಇರುವುದಿಲ್ಲ. ಅದು ಯಾವ ಸ್ವರ ಅಂತ ಬರ್ತದೆ. ಉದಾಹರಣೆಗಾಗಿ ಅ ಸೇರ್ಕೊಂಡ್ರೆ ಲಘು ಆಕತಿ, ಆ ಸೇರ್ಕೊಂಡ್ರೆ ಗುರು ಆಕತಿ. ಇಷ್ಟೇ. ಅದಕ್ಕಂತೂ ಸ್ವತಂತ್ರ ಉಚ್ಚಾರ ಇಲ್ವೇ ಇಲ್ಲ. ಒಟ್ಟು 34 ಅಕ್ಷರಗಳಿಗೂ ಅದೇ ಒಂದು ರೀತಿ ಅನ್ವಯ ಆಗತ್ತೆ ಅಂತಕ್ಕಂಥ ವಿಚಾರ. ಈ ವ್ಯಂಜನಗಳನ್ನು ಒಡೆದಾಗ 2 ರೂಪಗಳು ಬರ್ತಾವ. ವರ್ಗೀಯ ವ್ಯಂಜನ, ಅವರ್ಗೀಯ. ಇವು ವಿಂಗಡಿಸಿದ್ದು, ಇವು ವಿಂಗಡಿಸಲಾರದು. ಇಷ್ಟ ವ್ಯಂಜನಗಳಂದ್ರೆ ಮತ್ತೆಲ್ಲ ಒಂದೇ. ವ್ಯಂಜನಗಳಂದ್ರೇನು? ಎಲ್ಲ ಒಂದೇ ಪ್ರಕಾರ. ಬಟ್ ಇವುಗಳನ್ನು ವಿಂಗಡಿಸ್ಯಾರ. ಹೆಂಗ? ಅಕ್ಷರ ಹುಟ್ಟುವ ತಾಣ, ಧ್ವನಿ ತಾಣ ಅಂತ ಹೇಳ್ತೇವಲ್ಲ ನಾವು. ಅದಾ ಕಂಠ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ ಅಂತ ಬರ್ತಾವ ಅವೆಲ್ಲ. ಸೊ ಹಂಗ ಅಕ್ಷರ ಹುಟ್ಟುವ ತಾಣವನ್ನ ಅವಲೋಕಿಸಿ 5 ವ್ಯಂಜನಗಳಿಗೆ ಒಂದೊಂದು ವರ್ಗ ಅಂತ ಮಾಡ್ಯಾರ. ಸೊ ಅದು ವರ್ಗೀಯ ವ್ಯಂಜನ. 5 ವ್ಯಂಜನಗಳಿಗೆ ಏನ್ ಮಾಡ್ಯಾರ? ಒಂದೊಂದು ವರ್ಗ ಅಂತ ಮಾಡ್ಯಾರ. ಅದು ವರ್ಗೀಯ ವ್ಯಂಜನ. ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಅಂದ್ರೆ ಬೇರೆ ಬೇರೆ ಅಕ್ಷರಗಳ ಹುಟ್ಟುವ ತಾಣ ಹೊಂದಿರುವ ವ್ಯಂಜನಗಳೇ ಅವರ್ಗೀಯ ವ್ಯಂಜನ. ಹಂಗಂದ್ ನೋಡಿದ್ರೆ ಎಲ್ಲ ಒಂದೇ. ಹೌದಾ? ಇಲ್ಲಿ ಕದಿಂದ ಮದವರೆಗೆ ಬಂದ್ರ ಇಲ್ಲಿ ಯದಿಂದ ಲದವರೆಗೆ 9 ಅಕ್ಷರ ಬರ್ತಾವ. ಅದ್ರ ಬಗ್ಗೆ ಗೊತ್ತಿರ್ತೈತಿ, ಮತ್ತೆ ನಾನು ನೋಟ್ ಮಾಡಕ್ ಹೋಗೋದಿಲ್ಲ. ಸೊ ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ರೂಪಗಳದಾವ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣ ಅಂದ್ರೇನು? ಕಡಿಮೆ ಉಸಿರು. ಇಂಪಾರ್ಟೆಂಟ್ ಇಲ್ಲಿ ಉಸಿರಷ್ಟೇ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ವ್ಯಂಜನಗಳೇ ಅಲ್ಪ ಪ್ರಾಣಗಳು. ಹೌದಾ? 1 ಮತ್ತು 3ನೇ ಸಾಲು ಅಂತ ನಾವು ಗುರುತಿಸಬಹುದು. ಹೌದಾ? ಉದಾಹರಣೆಗಾಗಿ ನಾವು ಕ, ಖ, ಘ, ಘ, ಯಾವುದು ನ. ಹೌದಾ? ಈ ರೀತಿ ಇದು ಒಂದು ವರ್ಗ, ಕ ವರ್ಗ. ಹಿಂಗ 5 ವರ್ಗಗಳು ಬರ್ತಾವ. ಸೊ ಇಲ್ಲಿ 1 ಅಂತ ಇದಕ್ಕೆ ಸೂಚನೆ ಮಾಡಿದ್ರ, 2 ಅಂತ ಇದಕ್ಕೆ ಸೂಚನೆ ಮಾಡ್ತೇವೆ, 3, 4, 5 ಸಾಲುಗಳಿವು, ವರ್ಗಗಳಲ್ಲ. 1 ಮತ್ತು 3ನೇ ಸಾಲಿನಲ್ಲಿ ಬರುವ ಒಟ್ಟು 10 ವ್ಯಂಜನಗಳೇ ಅಲ್ಪ ಪ್ರಾಣಗಳು. ಸಿಂಪಲ್ ಆಗಿ ಹೇಳದ ಕಚಟ ತಪ ಗಜಡದವ, ಕಚಟ ತಪ ಗಜಡದವ. ಏನಿವು? ಅಲ್ಪ ಪ್ರಾಣಗಳು. ಮಹಾಪ್ರಾಣಗಳು ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತ ವ್ಯಂಜನಗಳ ಮಹಾಪ್ರಾಣಗಳು. ಹೌದಾ? ಅವು ಯಾವು? 2 ಮತ್ತು 4ನೇ ಸಾಲಿನಲ್ಲಿ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಹೌದಾ? ಅಕ್ಷರ ಉಚ್ಚಾರ ಮಾಡುವಾಗ ಅಥವಾ ಬರೆಯುವಾಗ ಸ್ಪಷ್ಟತೆ ಇರಬೇಕು. ಹೌದಾ?
ಇಲ್ಲದೆ ಇದ್ರ ಅನಾಹುತಗಳು ಜಾಸ್ತಿ ಆಕ್ಕಾವ. ಕನ್ನಡದಾಗ ಬಹಳ ಅದ್ರ ಬಗ್ಗೆ ಜಾಗ್ರತೆ ವಹಿಸ್ಕೋಬೇಕು ನಾವು. ಬರೆಯುವಾಗ ಏನಾದ್ರೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರ ಇಲ್ಲೇನಾಗತ್ತೆ, ಬಹಳ ವ್ಯತ್ಯಾಸ ಆಗತ್ತೆ. ಒಂದು ಸೆಂಟೆನ್ಸ್ ನಾನು ಹೇಳ್ದೆ, ಏನಂತ, ಅಪ್ಪ ಕೊಟ್ಟ ಧನವನ್ನು ಜೇಬಿನಲ್ಲಿಟ್ಟುಕೊಂಡನು ಅಂತೇಳಿ. ಬರೆಯುವಾಗ ಕೆಲವರು ಬರ್ಕೊಂತಾರ, ಅಪ್ಪ ಕೊಟ್ಟ ಧನವನ್ನ ಜೇಬಿನಲ್ಲಿಟ್ಟುಕೊಂಡ್ರು. ನಾವು ವಿಚಾರ ಮಾಡ್ಬೇಕಾಗತ್ತೆ, ಜೇಬ್ ಹೊಲ್ದ ಟೇಲರ್ ಹೆಂಗಿರ್ಬೇಕು ಅಂತೇಳಿ. ಹೌದಿಲ್ಲ? ಧನ ಅಂದ್ರೆ ಪಶು, ಧನ ಅಂದ್ರೆ ಸಂಪತ್ತು. ವ್ಯತ್ಯಾಸ ಸ್ವಲ್ಪ ಆದ್ರೂ ಭಾಷೆ ಸಾರ್ಥಕತಿ. ಬಹಳ ಪರಿಪೂರ್ಣ ಇರಬೇಕಾಗತ್ತೆ ಕನ್ನಡ ಭಾಷೆಯೊಳಗೆ. ಬಹಳ ಮಂದಿ PS ಆದವರು ರೆಡಿ ಆಗ್ತಾ ಇದ್ದೀರಿ, ಇನ್ನು ಕೆಲವರು KS ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀರಿ. ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದೊಳಗೆ ಬರಿಬೇಕು ಅನ್ನೋ ಇಚ್ಛಾ ಇದೆ. ಹೌದಾ? IAS ಒಳಗ ಮುಖ್ಯ ಪರೀಕ್ಷೆ ಒಳಗ ಕನ್ನಡ ಸಾಹಿತ್ಯನ ತಗೊಳ್ಬಹುದು ಅಥವಾ ಕನ್ನಡ ಮಾಧ್ಯಮದಲ್ಲೇ ಬರೀಬಹುದು, ಅವಕಾಶಗಳಿವೆ. ಸೊ ಅಲ್ಲಿ ಬರೆಯುವಾಗ ಸ್ಪಷ್ಟತೆ, ಶುದ್ಧ ಬರಹ ಇರಬೇಕು. ಹೌದಾ? ಅವರು ಇಲ್ಲಿ ಎಲ್ಲ ಒಂದ್ ಕಡೆ ಯಾವ್ದಾದ್ರೂ ಒಂದು ಸನ್ನಿವೇಶಕ್ಕೆ ಇಂಥವುಗಳನ್ನ ಪರಿಗಣಿಸ್ತಾರೆ, ಇಲ್ಲ ಅರ್ಥನ ಕೆಟ್ಟಬಿಡ್ತದ ಅದು. ಹೌದಾ? ಭಾರತದಲ್ಲಿರುವ ಕಾಳಧನ ಅಂತವ್ರು ಒಂದು ಪ್ರಬಂಧ ಕೊಟ್ಟಿರ್ತಾರೆ ಅಂತ ಇಟ್ಕೋರಿ. ಭಾರತದಲ್ಲಿರುವ ಕಾಳಧನ, ಆದ್ರೆ ನೀವು ಬರೆದಿದ್ದು ಬರೆಯುವಾಗ ಪೂರ್ತಿ ಕಾಳಧನ ಕಾಳಧನ ಕಾಳಧನ. ಕಾಳಧನ ಅಂದ್ರ ಬ್ಲ್ಯಾಕ್ ಮನಿ, ಕಾಳಧನ ಅಂದ್ರ ಕಪ್ಪು ಹಸು. ಡಿಫ್ರೆನ್ಸ್ ಎಷ್ಟಾಗತ್ತೆ ನೋಡ್ರಿ. ಕಾಳಧನ ಕಾಳಧನ, ಹೌದಾ? ಹಿಂಗಂದ್ರ ಕಪ್ಪು ಹಸು ಆತ, ಹಂಗಂದ್ರ ಹೌದಾ? ಬಹಳ ವ್ಯತ್ಯಾಸ ಅದ. ಇದನ್ನ FD SD ಆದಾಗ ಸರಿ ಸುಮಾರು 10 ರಿಂದ 15 ಮಾರ್ಕ್ಸಿಗೆ ಕೇಳ್ತಾರ. ಕಂಪಲ್ಸರಿ ಕನ್ನಡದಾಗ ಮಿನಿಮಮ್ 5 ಮಾರ್ಕ್ಸ್ ಇದು. ಯಾವುದೋ ಅಕ್ಷರ ದೋಷಗಳ ಬಗ್ಗೆ ಅದ್ರ ಮುಂದೆ ಚರ್ಚೆ ಮಾಡೋಣಂತ. ಹೌದಾ? ಈಗ ಅರ್ಥ ಆಯ್ತಾ ಮಹಾಪ್ರಾಣ ಅಂದ್ರೇನು? ಇನ್ನು ಮೂರನೇದಾಗಿ ಬರೋದು ಅನುನಾಸಿಕಗಳು. ಅನುನಾಸಿಕಗಳು ಅಂದ್ರೆ ಹೆಸರು ಹೇಳ್ದಂಗ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಅನುನಾಸಿಕಗಳು. ನ, ಯ, ನ, ನ, ಅಮ್ಮ, ಇವೈದು ಏನು ಅನುನಾಸಿಕಗಳು ಅನ್ನುವಂಥ ವಿಚಾರ ಬರ್ತದೆ. ಹೌದಾ? ಇದಿಷ್ಟು ಏನು ವರ್ಗೀಯ ವ್ಯಂಜನಗಳು. ಇನ್ನು ಅವರ್ಗೀಯ ವ್ಯಂಜನಗಳು ಅಂದ್ರೆ ಯ, ರ, ಲ, ವ. ಯಾವ ವಿಷಯ ಫಸ್ಟ್ ಬರ್ತೈತಿ? ಶಂಕಶ, ಷಣ್ಮುಕ್ಷ, ಸಕ್ರಿಸ, ಹಳ ಮುಗುವತ್ತಲ್ಲಿಗೆ. ಒಟ್ಟಾರೆಯಾಗಿ 9 ಅವರ್ಗೀಯ ವ್ಯಂಜನಗಳನ್ನ ನೋಡ್ತಾ ಇದ್ದೀವಿ ನಾವು, ಯದಿಂದ ಲದವರೆಗೆ. ಇದಿಷ್ಟು ವ್ಯಂಜನಗಳ ಪರಿಕಲ್ಪನೆ. ಹೌದಾ? ವ್ಯಂಜನಗಳಂದ್ರೆ ಏನು ಗೊತ್ತಾಯ್ತಾ? ಈಗ ನೋಟ್ ಮಾಡ್ಕೊಳ್ರಿ. ಹಾಗಾದ್ರೆ ಎಲ್ಲಿವರೆಗೆ ಆಗಿತ್ತು? ಸ್ವರಗಳು ಮುಗಿದಾವ. 2 ಟೈಟಲ್ ವ್ಯಂಜನಗಳು. ವ್ಯಂಜನಗಳು ಸ್ವತಂತ್ರವಾದ ಉಚ್ಚಾರವಿಲ್ಲದ ಅಕ್ಷರಗಳ ವ್ಯಂಜನಗಳು. ಅಕ್ಷರಗಳ ವ್ಯಂಜನಗಳು. ಇವುಗಳಿಗೆ ಯಾವುದೇ ಮಾತ್ರಾ ಬೆಲೆ, ಇವುಗಳಿಗೆ ಯಾವುದೇ ಮಾತ್ರಾ ಬೆಲೆ ಇರುವುದಿಲ್ಲ. ಇರುವುದಿಲ್ಲ. ವ್ಯಂಜನಗಳು ಕಂಟಿನ್ಯೂ ಮಾಡ್ರಂಗೆ. ವ್ಯಂಜನಗಳು ಯಾವ ಸ್ವರವನ್ನ ಕೂಡಿಕೊಳ್ಳುತ್ತವೆಯೋ, ವ್ಯಂಜನಗಳು ಯಾವ ಸ್ವರವನ್ನ ಕೂಡಿಕೊಳ್ಳುತ್ತವೆಯೋ
ಆಯಾ ಮಾತ್ರಾ ಬೆಲೆಯನ್ನು ಪಡೆಯುತ್ತವೆ. ಆಯಾ ಮಾತ್ರಾ ಬೆಲೆಯನ್ನು ಪಡೆಯುತ್ತವೆ. ಆಯಾ ಮಾತ್ರಾ ಬೆಲೆಯನ್ನು ಪಡೆಯುತ್ತವೆ. ವ್ಯಂಜನಗಳಲ್ಲಿ ಎರಡು ವಿಧಗಳಿವೆ. ವ್ಯಂಜನಗಳಲ್ಲಿ ಎರಡು ವಿಧಗಳಿವೆ. ಅವು ಅಂತ ಕೋರಿ ವರ್ಗೀಯ ವ್ಯಂಜನಗಳು. ಐದೈದು ವ್ಯಂಜನಗಳಿಗೆ ಒಂದೊಂದು ವರ್ಗ ಎಂದು ವಿಂಗಡಿಸಲಾದ ವ್ಯಂಜನಗಳು. ಇವುಗಳಲ್ಲಿ ಮೂರು ವಿಧಗಳಿವೆ. ಹೌದಾ? ಈಗೇನ್ ಮಾಡ್ರಿ, ರೋಮನ್ ನಂಬರ್ ಸೆಕೆಂಡ್ ಐತಲ್ಲ, ಈ ರೀತಿ. ಒಂದು ಅಲ್ಪಪ್ರಾಣಗಳು. ಸಿಂಪಲ್ ಆಗಿ ಒಂದೇ ಸಾಲಿನೊಳಗ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು. ಅವು 10 ಬರ್ಕೊಂಬಿಡ್ರಿ. ಕ ಚ ಟ ತ ಪ ಗ ಜ ಡ ದ ಬ. ವ್ಯಂಜನ ಚಿಹ್ನೆ ಇರ್ಲಿ. ಕ ಚ ಟ ತ ಪ ಗ ಜ ಡ ದ ಬ. ಆಯ್ತಾ? ಇನ್ನು ಎರಡನೇದ್ದು ಬರೆಯುವಾಗ ಸ್ಪಷ್ಟತೆ ಇರಲಿ. ನೀವು ತಪ್ಪು ಬರ್ಕೊಂಡ್ರಿ ಅಂದ್ರೆ ಪರಂಪರೆಗೆ ತಪ್ಪೋಗುತ್ತದು. ಹೌದಾ? ಎರಡನೇದ್ದು ಮಹಾಪ್ರಾಣಗಳು. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು. ಅವು ಈ ಭಾಗದೊಳಗಿರು ಖ ಛ ಠ ಥ ಪ ಘ ಝ ಢ ದ ಭ. ಆಯ್ತಾ? ಇನ್ನ ಮೂರನೇದಾಗಿ ಅನುನಾಸಿಕಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು.
ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು. ವ್ಯಂಜನಗಳು ಅವು ಬೋರ್ಡ್ ಮೇಲೆ ಇವೆ, ಗೊತ್ತಾಗ್ಲಿಲ್ಲ ಅಂದ್ರೆ ನ, ಯ, ಣ, ನ, ಮ. ಆಯ್ತಾ? ಇನ್ನ ಎರಡನೇದ್ದು ಆ ಅಂತ ಬರ್ತದ, ಅವರ್ಗೀಯ ವ್ಯಂಜನಗಳು. ಸಬ್ ಟೈಟಲ್ ಅವರ್ಗೀಯ ವ್ಯಂಜನಗಳು. ಬೇರೆ 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 ಅಕ್ಷರ ಹುಟ್ಟುವ ತಾಣ. ಬೇರೆ ಬೇರೆ ಅಕ್ಷರ ಹುಟ್ಟುವ ತಾಣ ಹೊಂದಿರುವ ವ್ಯಂಜನಗಳು. ವ್ಯಂಜನಗಳು ಎನ್ನುತ್ತಾರೆ, ಎಂದು ಕರೆಯುತ್ತಾರೆ, ಇದನ್ನೆಲ್ಲ ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಅದು ಜಾಸ್ತಿ ಬೇಕಾಗತ್ತೆ ಮತ್ತೆ ಅದನ್ನ ಬರೆಯಕ್ಕೆ. ಅದಕ್ಕಾಗಿ ಸಿಂಪಲ್ ಆಗಿ ಬೇರೆ ಬೇರೆ ಅಕ್ಷರ ಹುಟ್ಟುವ ತಾಣ ಹೊಂದಿರುವ ವ್ಯಂಜನಗಳು ಅವು ಅವು ಬರ್ಕರು 9 ಅದಾವ. ಯ, ರ, ಲ, ವ, ಶ, ಶ, ಸ, ಹ, ಳ. ಇನ್ನ ವರ್ಣಮಾಲೆಯಲ್ಲಿ ಅಥವಾ ಮೂಲಾಕ್ಷರಗಳಲ್ಲಿ ಉಳಿದದ್ಯಾವುದು? ಯೋಗವಾಹಗಳು. ಯೋಗವಾಹಗಳಲ್ಲಿ ಈಗ ಆಲ್ರೆಡಿ 2 ರೂಪಗಳದಾವ ಅಂತ ನೋಡಿದ್ವಿ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಗಮನಿಸ್ರಿ, ಇದು ಅನುಸ್ವಾರ. ವಿಸರ್ಗ ಏನು? ಇದು ಅನುಸ್ವಾರ ಈ ರೀತಿಯಾಗಿದೆ, ವಿಸರ್ಗ ಈ ರೀತಿಯಾಗಿದೆ. ಆದ್ರೆ ಇವುಗಳು ಉಚ್ಚಾರ ಆಗುವಾಗ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚಾರಕ್ಕಾವ. ಅದಕ್ಕೆ ಯೋಗವಾಹ ಅಂತ ಕರೆದಾರ. ಹೌದಾ? ನಮ್ಮ ಅಕ್ಷರಗಳಲ್ಲಿ ಇರೋದು ಏನಪ್ಪಾ ಅಂದ್ರೆ ಅನುಸ್ವಾರ ಅಂದ್ರೆ ಇದು ಬಿಂದು ಅಂತೀವಿ ನಾವು. ಇದು 2 ಬಿಂದು ಕೊಟ್ರೆ ವಿಸರ್ಗ. ಆದ್ರೆ ಇದು ಉಚ್ಚಾರ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸ್ವರದ ಸಹಾಯ ತಗೊಳ್ಬೇಕು. ಹಾಗಾಗಿ ಇಲ್ಲಿ ಇದಕ್ಕೆ ಅ ತಗೊಂಡ್ರೆ ಅಮ್ಮ ಆಯ್ತು, ಇದಕ್ಕ ಅಹ ಆಯ್ತು. ಅಕಸ್ಮಾತ್ ಆ ತಗೊಂಡ್ರೆ ಆಹಾ ಆಕತಿ. ಅದು ಕಲಿಸುವಾಗ ಹಂಗ ಬರ್ತೈತಿ, ಆಹಾ ಅಂತೇಳಿ. ಹೌದಾ? ಸೊ ಅ ತಗೊಂಡ್ರೆ ಅಮ್ಮ ಆಗತ್ತೆ, ಆ ತಗೊಂಡ್ರೆ ಆಹಾ ಆಗತ್ತೆ. ಇಲ್ಲ ಮತ್ತೆ ಅಕ್ಷರಗಳು ಚೇಂಜ್ ಆದ್ರೆ ಉಚ್ಚಾರಗಳು ಚೇಂಜ್ ಆಗೇ ಆಗತ್ತೆ ಅಂತಕ್ಕಂಥದ್ದು. ಇವುಗಳಿಗೆ ಏನಂತ ಕರೀತಾರ? ಅನುಸ್ವಾರ, ವಿಸರ್ಗ ಎರಡೂ ಸೇರಿಸಿ ಯೋಗವಾಹಗಳು ಅಂತ ಕರೀತಾರೆ. ಕ್ಲಿಯರ್ ಆಯ್ತಾ? ಅದನ್ನ ನೋಟ್ ಮಾಡ್ಕೊಂಡ್ಬಿಡಿ. 3 ಟೈಟಲ್ ಯೋಗವಾಹಗಳು. ಯೋಗವಾಹಗಳು ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅವು ಅಂದು ಒಂದಂತ ಹಾಕೋರಿ, ಅನುಸ್ವಾರ ಅಂತ ಬರೀರಿ, ಬರೆದು ಈ ಚಿಹ್ನೆ ಈ ಬಿಂದು ಹಾಕೋರಿ, ಅಮ್ಮ ಅಂತ ಹಾಕೋರಿ. 3 ಅನುಸ್ವಾರ, ಆಮೇಲೆ ವಿಸರ್ಗ ಅಂದ ಅದು 2 ಬಿಂದು ಹಾಕೊಂಡು
ಅಹ ಅಥವಾ ಅಹ. ಅನುಸ್ವಾರ ವಿಸರ್ಗ. ಆಯ್ತಾ? ಇವಿಷ್ಟು ಪ್ರೈಮರಿಯಾಗಿ ಪ್ರಾಥಮಿಕವಾಗಿ ಕನ್ನಡದಲ್ಲಿ ಬಳಸಲ್ಪಡುವಂತ ಮೂಲಾಕ್ಷರಗಳು. ಹೌದಾ? ಈ ಅಕ್ಷರಕ್ಕೆ ಬೇರೆ ಬೇರೆದವರು ಬೇರೆ ಬೇರೆ ರೀತಿನೂ ಕರೆದಾರ. ವರ್ಣ ಅಂತ ಕರೀತಾರ, ಕಾರ ಅಂತ ಕರೀತಾರೆ. ಕಾರ ಅಂದ್ರೂ ಅಕ್ಷರ. ನೀವು ಸಂಧಿ ಒಳಗೆ ನೋಡ್ತಿರಲ್ಲ, ಆ ಕಾರಗಳ ಮುಂದೆ ಕಾರ ಅಂದ್ರೆ ಏನು? ಅಕ್ಷರ ಅಂತ ಅರ್ಥ. ಅದನ್ನ ನೆನಪಿನಾಗಿರ್ಲಿ. ಕಾರ ಅಂದ್ರೂ ಅಕ್ಷರ. ಇನ್ನು ಕೆಲವರು ಶುದ್ಧಗೆ ಅಂತ ಕರೆದಿದ್ದಾರೆ. ಶುದ್ಧಗೆ ಕೇಶಿರಾಜ ಕರೀತಾನ ನಾನು ಶುದ್ಧಗೆಗಳು ಅಂತೇಳಿ. ಸೊ ಹಂಗಂದ್ರೂ ಕೂಡ ಏನಾಗತ್ತೆ, ಇಲ್ಲಿ ಅಕ್ಷರಗಳ ಅಂತ ಅರ್ಥ. ಅಕ್ಷರದ ಸಮಾನಾರ್ಥಕಗಳು ವರ್ಣ, ಕಾರ, ಶುದ್ಧಗೆ ಅಂತಕ್ಕಂಥವು ಅಕ್ಷರಕ್ಕಿರುವಂತ ಸಮಾನಾರ್ಥಕಗಳು. ಮುಂದೆ ನಾವೆಲ್ಲ ಇದಕ್ಕೆ ಪರ್ಯಾಯವಾಗಿ ಬಳಸ್ಬೋದು. ಹೌದಾ? ಅಕಾರ ಅನ್ಬೋದು, ಆ ವರ್ಣ ಅನ್ಬೋದು, ಆ ಶುದ್ಧಗೆ ಅಂತ ಬಳಸ್ಬೋದು, ವಾಟ್ ಎವರ್. ಹೌದಾ? ಇನ್ನು ಮುಂದಿನ ಹಂತಕ್ಕೆ ಹೋಗೋದಾದ್ರ ಎರಡನೇ ಭಾಗ ಬರ್ತದೆ, ರೋಮನ್ ನಂಬರ್ 2. ಯಾವುದು? ಗುಣಿತಾಕ್ಷರಗಳು. ಇದನ್ನ ಕಾಗುಣಿತಗಳು ಅಂತನೂ ಕೂಡ ಕರೀತಾರೆ. ಪ್ರೀತಿಯಿಂದ ಕನ್ನಡ ಶಾಲೆಗೆ ಕಕ್ಕಂಬಳ್ಳಿ ಅಂತಾರಿಲ್ಲ, ಕಕ್ಕಂಬಳ್ಳಿ ಕಾಗುಣಿತಗಳು. ಅದರ ನಿಜವಾದಂತ ಹೆಸರು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಅಂದ್ರೆ ಏನು? ಯಾವುದಕ್ಕೆ ನಾವು ಗುಣಿತಾಕ್ಷರ ಅಂತ ಕರಿತೀವಿ? ಈಗ ಆಗ್ಲೇ ಹೇಳಿದ್ರಲ್ಲ, ಆ ಸೆಂಟೆನ್ಸ್ ಅನ್ನ ಇಲ್ಲಿ ಹೇಳಿ. ಅದಾ? ವ್ಯಂಜನಗಳಿಗೆ ಸ್ವರಗಳು ಕೂಡಿಕೊಂಡು ಉಂಟು ಮಾಡುವ ಹೊಸ ಬಗೆಯ ವರ್ಣಗಳೇ. ಏನು? ವ್ಯಂಜನಗಳಿಗೆ ಸ್ವರಗಳು ಕೂಡಿಕೊಂಡು ಉಂಟು ಮಾಡುವಂತ ಹೊಸ ಬಗೆಯ ವರ್ಣಗಳು. ಅವಕ್ಕೆ ನಾವೇನಂತ ಕರಿತೀವಿ? ಗುಣಿತಾಕ್ಷರ. ಇಲ್ಲಿ ಒಂದು ವ್ಯಂಜನ ಇದೆ, ನ ಪ್ಲಸ್ ಆ ಇಸ್ ಈಕ್ವಲ್ ಟು ನ. ಹಾಗಿದ್ರೆ ವ್ಯಂಜನಾಕ್ಷರ ಮೊದಲಿಗೆ ಬರ್ತದೆ. ಇದನ್ನೇನಂತ ಕರಿತೀವಿ? ವ್ಯಂಜನ ಪ್ಲಸ್ ಸ್ವರ. ಸ್ವರ ಅಷ್ಟೇ ಅಲ್ಲ, ಜೊತೆಗೆ ಯೋಗವಾಹಗಳನ್ನು ಸೇರಿಸ್ಕೊತೀವಿ ನಾವು. ಇಸ್ ಈಕ್ವಲ್ ಟು ಗುಣಿತಾಕ್ಷರ. ಇದೊಂದು ಸೂತ್ರ ಇದ್ದಂಗ. ಇಂಥ ಸೂತ್ರಗಳು ಬಾ ಬರ್ತಾವ ಕನ್ನಡದಾಗ. ಏನ್ರಿ ಸರ್ ಸೂತ್ರ ಬೀಜಗಣಿತದಾಗ ಅಷ್ಟ ಬರ್ತಾವಂತಲ್ಲ, ಇಲ್ಲಿ ಬರ್ತಾವ ಸೂತ್ರಗಳು. ನೆನ್ಬಿಟ್ಕೋಬೇಕಷ್ಟ. ವ್ಯಂಜನಗಳು, ಸ್ವರ ಮತ್ತು ಯೋಗವಾಹಗಳು ಸೇರಿದಾಗ ಉಂಟಾಗುವ ಅಕ್ಷರಗಳೇ ಗುಣಿತಾಕ್ಷರಗಳು, ಕಾಗುಣಿತಾಕ್ಷರಗಳು ಅಂತಕ್ಕಂಥ ವಿಚಾರ. ತ ಪ್ಲಸ್ ಈ ಏನಾಯ್ತು? ಟಿ ಆಯ್ತು. ಹೌದಿಲ್ಲ? ಮತ್ತೆ ಸಕ್ರಿ ಚಾಪಡಿ ಕುಡಿಸಿರಿ ಟಿ ಆಗ್ಬೇಕು. ಮತ್ತೆ ಇಲ್ಲೇನಾಯ್ತು? ಹೌದಾ? ಸೊ ನೆಕ್ಸ್ಟ್ ಏನು? ದ ಪ್ಲಸ್ ಉ ದು. ಹೌದಾ? ಗೊತ್ತಾಗ್ತದೆ ನಿಮಗೆ? ಇವುಗಳಿಗೆ ನಾವೇನಂತ ಕರೆದ್ವಿ? ಗುಣಿತಾಕ್ಷರಗಳು. ಆಗಲ್ಲ ಹೇಳಿದ್ರಲ್ಲ, ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ. ಇದು ಕೂಡ ಕಾಗಣಿತನ. ಇವೆಲ್ಲ ಏನು? ಗುಣಿತಾಕ್ಷರಗಳು. ಇವೆಲ್ಲ ಸ್ವರಗಳು. ಈ ಕಡೆ ಬರವು ವ್ಯಂಜನಗಳು ಅಂತಕ್ಕಂಥ ವಿಚಾರ ಬರ್ತಾವ. ಅಕ್ಕವ ಇವಕ್ಕೆ ಗುಣಿತಾಕ್ಷರ ಅಂತ ಕರೀತಾರೆ. ವ್ಯಂಜನಗಳಿಗೆ ಸ್ವರಗಳು ಕೂಡಿಕೊಂಡು ಉಂಟು ಮಾಡುವ ಹೊಸ ಬಗೆಯ. ಸೆಂಟೆನ್ಸ್ ಏನಿದೆ? ಕೂಡಿಕೊಂಡು ಅಂತಿದೆ. ಹೌದಿಲ್ಲ? ಮತ್ತೆ ಹೆಸರು ಯಾಕೆ ಗುಣಿತಾಕ್ಷರ ಅಂತ ಕರೆದಾರ? ಹೆಸರು ಯಾಕೆ ಗುಣಿತಾಕ್ಷರ ಅಂತ ಕರೆದ್ರು? ಸುಮಕ್ರದಿಲ್ಲ. ಮತ್ತೆ ಅದನ್ನ ಕರಿಬೇಕಾದ್ರೆ ಅದಕ್ಕೊಂದು ಅರ್ಥ ಐತಿ. ಈಗ ನೋಡ್ರಿ, ಮೂಲದಲ್ಲಿ ಬಳಸುವ ಅಕ್ಷರ ಮೂಲಾಕ್ಷರ. ಸಂಯುಕ್ತ, ಸಂ ಅಂದ್ರೆ ಚೆನ್ನಾಗಿ, ಯುಕ್ತ ಅಂದ್ರೆ ಕೂಡಿದ, ಚೆನ್ನಾಗಿ ಕೂಡಿದ ಅಕ್ಷರಗಳೇ ಸಂಯುಕ್ತ ಅಕ್ಷರಗಳು. ಹಂಗಂದ್ರೆ ಇವನ್ನ ಕೂಡಿಸಾಕತ್ತೀವಿ. ಕೂಡಾಕ್ಷರ ಅನ್ಬೋದಾಗಿತ್ತಲ್ಲ, ಸಂಕಲನಾಕ್ಷರ ಅನ್ಬೋದಾಗಿತ್ತಲ್ಲ. ಗುಣಿತಾಕ್ಷರನ ಯಾಕ್ ಅಂದ್ರು? ಗುಣಿತಾಕ್ಷರನ ಯಾಕಂದ್ರು? ಎಸ್, ಥಿಂಕ್ ಮಾಡಿ. ಇಲ್ರಿ ನಮ್ ಸರ್ ಹೇಳಿಕೊಟ್ಟಾರ್ರಿ, ನಾವು ಗುಣಿತಾಕ್ಷರ ಅನ್ನಾರ. ಯಾಕಂದ್ರಂದರು ರಿಸರ್ಚ್ ಮಾಡ್ಬೇಕಲ್ಲ ನಾವು. ಹೌದಾ? ಸಾಮಾನ್ಯವಾಗಿ ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿವೆ?
ಕನ್ನಡದಲ್ಲಿ ಎಷ್ಟು ವ್ಯಂಜನಗಳಿವೆ? ಪರ್ಫೆಕ್ಟಾ? ನಾ ಹೇಳಿನೇ ಇಲ್ಲ ಅಂತ ಡೌಟ್ ಬರಹದತ್ ನನಗ. 34 ಅದಾವ, ಹೌದಾ? ಗುಣಿಲೆ, ಗುಣಿಲೆ, ಗುಣಾಕಾರ, ಹೌದಾ? 13 ಸ್ವರಗಳು ಪ್ಲಸ್ 2 ಯೋಗವಾಹಗಳು, 15 ಆತಿಲ್ಲ? ಈಸ್ ಈಕ್ವಲ್ ಟು 510, ಹೌದಾ? 510 ಬರ್ತತಿಲ್ಲ? ನನಗೆ ಮ್ಯಾಥಮೆಟಿಕ್ಸ್ ಭಾಳ ವೀಕ್ ಅದನಿ, ಆದರೂ ಲೆಕ್ಕ ಮಾಡಿ ಹಚ್ಚಿನಿ, ಇರ್ಲಿ. ಇವೇನಿವು? ಕನ್ನಡದಲ್ಲಿ ಒಟ್ಟು ಬಳಸುವ ಅಕ್ಷರಗಳು, ಗುಣಿತಾಕ್ಷರಗಳು ಎಷ್ಟು? 510. ಕ ಕ ಕಿ ಕಿ ಇಂದ ಹಿಡಿದು ಲಂ ಲಹಾದವರೆಗೆ 510 ಅಕ್ಷರ ಅದಾವ. ಸೊ ಗುಣಿಸಿದಿಂದ ಬಂದಾವ. ಸ್ವರಗಳಿಂದ, ವ್ಯಂಜನಗಳಿಂದ ಸ್ವರಗಳನ್ನ ಗುಣಿಸಿದಾಗ ಅಥವಾ ಯೋಗವಾಗಳನ್ನ ಗುಣಿಸಿದಾಗ ಹುಟ್ಟಿರುವಂತ ಅಕ್ಷರಗಳೇ ಗುಣಿತಾಕ್ಷರಗಳು. ಅರ್ಥ ಆಯ್ತಾ? ಅದಕ್ಕೆ ಗುಣಿತಾಕ್ಷರ ಅಂತ ಹೆಸರು ಬಂದಿದೆ ಅಷ್ಟೇ. ಕ್ಲಿಯರಾ? ನೋಡ್ರಿ, ಅವು 49, ಇವು 510, ಇನ್ನು ಮುಗುದಿಲ್ಲ. ಇನ್ನು ಸಂಯುಕ್ತಾಕ್ಷರಗಳದಾವ. ಕನ್ನಡ ಭಾಷೆ ಕಲಿಬೇಕು ಅಂದ್ರೆ ಪಾಶ್ಚಾತ್ಯರು ಬಂದ್ರೆ ಬಹಳ ಸಾಮಾನ್ಯ ಕೆಲಸ ಏನಾಗೋದಿಲ್ಲ, ಅದು ಬಹಳ ಕಷ್ಟದ ಕೆಲಸ. ಹಿಂದ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಭಾರತಕ್ಕೆ ಬಂದಿದ್ದಂತ. ಭಾರತದೊಳಗಿರುವಂತಹ ಸಂಸ್ಕೃತ ಭಾಷೆಯನ್ನ ಕಲಿಬೇಕು ಅಂತ ಬಂದಾವ. ಎಷ್ಟು ವರ್ಷ ತಗೊಂಡಿರ್ಬೋದು? ಸಂಸ್ಕೃತ ಒಂದು ಲೆವೆಲ್ನಾಗ, ಕನ್ನಡ ಎರಡು ಒಂದೇ, ಲಿಪಿ ಅಷ್ಟೇ ಚೇಂಜ್, ಹೆಚ್ಚ ಕಡಿಮೆ. ಬಳಸುವಂತ ಭಾಷೆ, ಲಿಪಿ ಅಷ್ಟೇ ಚೇಂಜ್ ಆಗತ್ತೆ. ಎಷ್ಟು ವರ್ಷ ತಗೊಂಡಿರ್ಬೋದು? 60 ವರ್ಷ. ಭಾರತಕ್ಕೆ ಬಂದು ಇಲ್ಲಿನ ಸಂಸ್ಕೃತ ಕೃತಿಗಳನ್ನ, ವೇದ ಉಪನಿಷತ್ತುಗಳನ್ನ ಜರ್ಮನ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿದ್ದಂತ. ಅಂದ್ರ ಒಬ್ಬ ಪಾಶ್ಚಾತ್ಯರು ಬಂದು ಕನ್ನಡ ಭಾಷೆ ಕಲಿಯೋದು ಬಹಳ ಕಠಿಣದ ಕೆಲಸ. ಇಂಗ್ಲಿಷ್ನಾಗ 26 ಅಕ್ಷರ ಅದಾವ, ಅಲ್ಲಿಗೆ ಮುಗಿತದು. ಅದ್ರಾಗ ವೋವೆಲ್ಸ್ ಅಂಡ್ ಕಾನ್ಸನೆಂಟ್ಸ್. ಕೇಲ್ ಕತಮ್ ದುಕಾನ್ ಬಂದ್. ಬಟ್ ಇಲ್ಲಿ ಹಂಗಲ್ಲ, 49 ತಾವಂತ 49ರಾಗ ಮತ್ತೆ ಅಷ್ಟು ಪ್ರಕಾರ ನೋಡಿದ್ವಿ. ಆ ನಂತರ ಇಲ್ಲಿ ಗುಣಿತಾಕ್ಷರ ಬಂದ್ವಿ. ಹೌದಾ? ಇದು ಕ್ಲಿಯರ್ ಆಯ್ತಾ? ಈಗ ಇದ್ರ ಬಗ್ಗೆ ಬರ್ಕೊಳ್ರಿ. 3ನೇ ಹಂತಕ್ಕೆ ಹೋಗೋಣ ಅಂತ. ರೋಮನ್ ನಂಬರ್ 2 ಟೈಟಲ್ ಹಾಕೊಳ್ರಿ, ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ, ಸ್ವರದ ಸಂಖ್ಯೆ ಹೆಚ್ಚಿರೋದ್ರಿಂದ ಸ್ವರ ಅಂತಷ್ಟೇ ಉಲ್ಲೇಖ ಮಾಡ್ತೀವಿ, ಯೋಗವಾಹನೂ ಸೇರ್ತಾವ. ವ್ಯಂಜನಗಳಿಗೆ ಸ್ವರಗಳು ಸೇರುವ ಮೂಲಕ ಹೊಸ ಬಗೆಯ ವರ್ಣಗಳು ಉಂಟಾಗುತ್ತವೆ. ಹೊಸ ಬಗೆಯ ವರ್ಣಗಳು ಉಂಟಾಗುತ್ತವೆ. ಅವುಗಳ ಗುಣಿತಾಕ್ಷರಗಳು ಅಥವಾ ಕಾಗುಣಿತಗಳು. ಗುಣಿತಾಕ್ಷರಗಳು ಅಥವಾ ಕಾಗುಣಿತಗಳು. ಕಾಗುಣಿತಗಳು. ಉದಾಹರಣೆ, ಮೇಲೆ ಸೂತ್ರ ಹಾಕೊಳ್ರಿ, ಕೆಳಗ ಒಂದಷ್ಟು ಉದಾಹರಣೆ ಬರ್ಕೋರಿ. ವ್ಯಂಜನಗಳು ಪ್ಲಸ್ ಸ್ವರ ಯೋಗವಾಹ ಇಸ್ ಈಕ್ವಲ್ ಟು ಗುಣಿತಾಕ್ಷರಗಳು. ಒಂದು 4-5 ಉದಾಹರಣೆ ನಾಮಿನಲ್ ಆಗಿ ಬರ್ಕೊಡ್ರಿ.
ಮುಂದೆ ಬೇಕಾದ್ರೆ ಇದನ್ನ ಬರೆಯುವಾಗ ವಿಸ್ತೃತವಾಗಿ ಬರ್ಕೋರಿ. ಮತ್ 34 ಏನಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಸಮಸ್ಯೆ ಆಕತಿ. 34 ವ್ಯಂಜನಗಳು ಗುಣಾಕಾರ ಹಾಕ್ರಿ. 34 ವ್ಯಂಜನಗಳು ಗುಣಾಕಾರ 13 ಸ್ವರಗಳು ಪ್ಲಸ್ 2 ಯೋಗವಾಗಳು ಇಸ್ ಈಕ್ವಲ್ ಟು 510 ಕಾಗುಣಿತಾಕ್ಷರಗಳು. ಆಯ್ತಾ? ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ಸಿಂಪಲ್ ಕ ಕಾ ಕಿ ಇಂದ ಅಂದ ಲಂ ಲಹಾದವರೆಗೆ ಮುಗ್ದ ಹೊತ್ತಲ್ಲಿಗೆ. ಈಗ ಮೂರನೇ ಅಕ್ಷರಗಳು ಯಾವುವು? ಸಂಯುಕ್ತಾಕ್ಷರಗಳು. ಆಗಲೇ ಹೇಳ್ತಾ ಹೇಳಿದೆ ಸಂಯುಕ್ತ. ಸಮ್ ಅಂದ್ರೇನು? ಚೆನ್ನಾಗಿ. ಯುಕ್ತ ಅಂದ್ರೇನು? ಕೂಡಿದಂತ ಅಕ್ಷರಗಳೇ ಏನಾಗ್ತವೆ? ಸಂಯುಕ್ತಾಕ್ಷರಗಳು. ಎರಡು ಅಥವಾ ಹಲವು ವ್ಯಂಜನಗಳು, ಎರಡು ಅಥವಾ ಹಲವು ವ್ಯಂಜನಗಳು ಒಂದು ಸ್ವರವನ್ನ ಪಡೆದುಕೊಂಡು ಕೂಡಿಕೊಳ್ಳುವ ಅಕ್ಷರಗಳೇ ಏನು? ಸಂಯುಕ್ತಾಕ್ಷರಗಳು. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಎಸ್, ಒತ್ತಕ್ಷರಗಳು. ಯಾವುದು? ಒತ್ತಕ್ಷರಗಳು. ಸಂಯುಕ್ತಾಕ್ಷರಗಳು ಅಂದ್ರೂ ಒಂದೇ, ಒತ್ತಕ್ಷರಗಳು ಅಂದ್ರೂ ಒಂದೇ. ಒಂದು ಎರಡು ವ್ಯಂಜನಗಳು ಅಥವಾ ಹಲವು ವ್ಯಂಜನಗಳು ಒಂದು ಸ್ವರವನ್ನ ಪಡೆದುಕೊಂಡು ಕೂಡಿಕೊಳ್ತಾವೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸಂಯುಕ್ತಾಕ್ಷರ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ಎರಡು ಭೇದಗಳದಾವ. ಹೌದಾ? ಉದಾಹರಣೆಗಾಗಿ ನಾವಿಲ್ಲಿ ಕ ಪ್ಲಸ್ ಕ ಇಸ್ ಈಕ್ವಲ್ ಟು ಪ್ಲಸ್ ಅ ಇಸ್ ಈಕ್ವಲ್ ಟು ಕ, ಲ ಪ್ಲಸ್ ಲ ಪ್ಲಸ್ ಎ ಲೆ. ಹೌದಾ? ಇಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ಪದ ಗುರುತಿಸ್ತಾರೆ. ಅಕ್ಕ, ಅಮ್ಮ, ತಮ್ಮ, ಬಣ್ಣ, ಬಟ್ಟೆ ಅಂತ ಪದ ಕೊಟ್ಟಿರುವಂತ ಉದಾಹರಣೆಗಳನ್ನ ನೋಡ್ತೀವಿ. ಅಕ್ಷರ ಅಂದ್ಮೇಲೆ ಅಕ್ಷರ, ಸಂಯುಕ್ತಾಕ್ಷರನ ಬಳಸ್ಕೊಂಡ ಪದಗಳಾಗಿರ್ಬಹುದು. ಬಟ್ ಅಕ್ಷರ ಅಂದ್ಮೇಲೆ ಅಕ್ಷರಕ್ಕೆ ನಾವು ಇಲ್ಲಿ ಉದಾಹರಣೆ ಕೊಡಬೇಕಾಗತ್ತೆ. ಇವೇ ಏನಪ್ಪಾ ಅಂದ್ರೆ ಉದಾಹರಣೆ. ಹೌದಾ? ಎರಡು ಸ್ವರ ವ್ಯಂಜನಗಳು ಕೂಡಿಕೊಂಡು ಒಂದು ಸ್ವರ ಇಲ್ಲಿ ಸೇರಿದಾಗ ಅಲ್ಲಿ ಉಂಟಾಗುವ ಒತ್ತಕ್ಷರಗಳು. ಹೌದಾ? ಇದು ಸಜಾತೀಯ ಅಂತ ಕರಿತೀವಿ ನಾವು. ಹೌದಾ? ಇನ್ನು ವಿಜಾತೀಯ ಬಂದಾಗ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಂದು ಸ್ವರವನ್ನ ಪಡೆದುಕೊಂಡು, ಅಥವಾ ಒಂದು ಜಾತಿ ಒಂದು ಸ್ವರ ಆದ್ರೆ ಇನ್ನೆರಡು ಬೇರೆ ಇರ್ತಾವೆ, ಅವುಗಳನ್ನ ನಾವೇನಂತ ಕರಿತೀವಿ? ವಿಜಾತೀಯ. ಉದಾಹರಣೆಗಾಗಿ ಕ ಪ್ಲಸ್ ತ ಪ್ಲಸ್ ಅ ಇಸ್ ಈಕ್ವಲ್ ಟು ತ ತ. ಅದಾ? ಅದನ್ನ ಪದಾನು ಮಾಡಬಹುದು ಬಿಡಿ, ಆಮೇಲೆ ನೋಡೋಣ ಅಂತ ಅವನು. ಹೌದಾ? ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ ಇಸ್ ಈಕ್ವಲ್ ಟು ಸ್ತ್ರೀ. ಸ್ತ್ರೀ. ಇವು ವಿಜಾತಿಯು. ಸ್ಟ್ರ ಆಗಲಿ, ಸ್ಟ ಆಗಲಿ, ಹೌದಿಲ್ಲ, ಮೇ ಆಗಲಿ, ಇವೆಲ್ಲ ವಿಜಾತಿಯ ಸಂಯುಕ್ತಾಕ್ಷರಗಳಾಗ್ತಾವ. ಇಲ್ಲೇ ಕ, ಮ, ಲೇ, ಟೇ ಇವೆಲ್ಲ ಏನಾಗ್ತಾವು? ಸಜಾತಿವಾಗ್ತಾವ. ಹಂಗಂದ್ರೇನು? ಸಿಂಪಲ್. ಹಂಗಂದ್ರೇನು? ಸಜಾತಿವ್ ಅಂದ್ರೇನು? ವಿಜಾತಿವ್ ಅಂದ್ರೇನು? ಒಂದೇ ಜಾತಿಯ ವ್ಯಂಜನಗಳು ಒತ್ತಕ್ಷರ. ಒಂದು ವ್ಯಂಜನಕ್ಕ ಅದೇ ಜಾತಿ ವ್ಯಂಜನ ಒತ್ತಕ್ಷರವಾಗಿ ಬಂದ್ರೆ ಅದು ಸಜಾತೀಯ. ಒಂದು ವ್ಯಂಜನಕ್ಕ ಬೇರೊಂದು ವ್ಯಂಜನ, ಒಂದು ವ್ಯಂಜನಕ್ಕ ಬೇರೆ ಹಲವು ವ್ಯಂಜನಗಳು ಒತ್ತಕ್ಷರವಾಗಿ ಬಂದ್ರೆ ಅವು ವಿಜಾತೀಯ ಸಂಯುಕ್ತಾಕ್ಷರಗಳು. ಕ್ಲಿಯರ್ ಆಯ್ತಾ? ಏನಾದರೂ ಸಮಸ್ಯೆ ಇದೆಯಾ? ಇದಿಷ್ಟು ಸಂಯುಕ್ತಾಕ್ಷರಗಳ ಬಗ್ಗೆ ಇರುವಂತ ವಿಚಾರ ಅಂತಕ್ಕಂಥದ್ದು. ಇವು ಸಜಾತೀಯ ಸಂಯುಕ್ತಾಕ್ಷರ, ಇವು ವಿಜಾತೀಯ ಸಂಯುಕ್ತಾಕ್ಷರ. ನೋಟ್ ಮಾಡ್ಕೊಳ್ಳಿ ಹಾಗಾದ್ರೆ.
ಎರಡು ಅಥವಾ ಹಲವು ವ್ಯಂಜನಗಳು, ಎರಡು ಅಥವಾ ಹಲವು ವ್ಯಂಜನಗಳು ಒಂದು ಸ್ವರವನ್ನ ಪಡೆದುಕೊಂಡು ಕೂಡುವ ಅಕ್ಷರಗಳೇ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು, ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. ಇವುಗಳಲ್ಲಿ ಕಂಟಿನ್ಯೂ ಮಾಡಿ. ಇವುಗಳಲ್ಲಿ ಎರಡು ವಿಧಗಳಿವೆ. ಒಂದು ಟೈಟಲ್ ಹಾಕೊಳ್ರಿ, ಸಜಾತಿಯ ಸಂಯುಕ್ತಾಕ್ಷರ. ಒಂದು ಜಾತಿಯ ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನವು ಒತ್ತಕ್ಷರವಾಗಿದ್ದರೆ ಅದು ಅಥವಾ ಅವು ಸಜಾತಿಯ ಸಂಯುಕ್ತಾಕ್ಷರ. ಉದಾಹರಣೆ ಈ ಭಾಗ ಅಷ್ಟ ಬರ್ಕೊಂತೀನಿ ಅಂದ್ರೆ ಬರ್ಕೋರಿ, ಇಲ್ಲ ಇದು ಸೇರಿಸಿ ಬರ್ಕೋತೀನಿ ಅಂದ್ರೆ ಬರ್ಕೋರಿ. ಬಟ್ ಇದಷ್ಟ ಏನು ಉದಾಹರಣೆ. ಇವು ಹೆಂಗ ಕೂಡ್ಯಾವ ಅನ್ನೋದಕ್ಕ ಬಿಡಿಸಿ ಬರೆದಿದ್ದಷ್ಟ. ಅಕ್ಕ, ಪಕ್ಕ, ತಕ್ಕ ಅಂತ ಪದ ಆಗಬಹುದು. ಹೌದಾ? ಲೇ, ನಲ್ಲೆ, ಒಲ್ಲೆ, ಬಲ್ಲೆ ಅಂತ ಆಗಬಹುದು. ಹೌದಾ? ಟೆ, ಬಟ್ಟೆ, ತಟ್ಟೆ, ಕೊಟ್ಟೆ. ಹೌದಾ? ಈ ಪದಗಳಾಗಿರ್ಬೋದು. ನೆಕ್ಸ್ಟ್ ಣ, ಬಣ್ಣ, ಅಣ್ಣ ಪದಗಳಾಗಿರ್ಬೋದು. ನೆಕ್ಸ್ಟ್ ಎರಡನೇ ಟೈಟಲು ವಿಜಾತಿಯ ಸಂಯುಕ್ತಾಕ್ಷರಗಳು. ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ, ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ, ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಅಥವಾ ಬೇರೆ ಹಲವು ವ್ಯಂಜನಗಳು ಒತ್ತಕ್ಷರಗಳಾಗಿ ಬಂದಿದ್ದರೆ ಅವು ವಿಜಾತಿಯ ಸಂಯುಕ್ತಾಕ್ಷರಗಳು. ಉದಾಹರಣೆ ಸ್ತ್ರೀ, ತ, ಲ್ಮೆ, ಸ್ಟ್ರ, ಸ್ಟ ಇತ್ಯಾದಿ.
ಇತ್ಯಾದಿ. ಹೌದಾ? ಇಲ್ಲಿಗೆ ಅಕ್ಷರಗಳೆಂಬ ಪರಿಕಲ್ಪನೆ ಸಂಪೂರ್ಣವಾಯಿತು. ಹೌದಾ? ಸಾಮಾನ್ಯವಾಗಿ ಪ್ರಾಥಮಿಕ ತರಗತಿಗಳಲ್ಲಿ ಇವುಗಳನ್ನೆಲ್ಲ ನಾವು ಕಲಿತಾ ಇರ್ತೀವಿ. ವ್ಯಾಕರಣ ಅಂತ ಬಂದಾಗ ಅಲ್ಲಿಂದನೇ ಆರಂಭ. ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಅಡಿಪಾಯ ಬಹಳ ಮುಖ್ಯ. ಇಲ್ಲದೆ ಇದ್ರೆ ಬಿಲ್ಡಿಂಗ್ ಕುಸಿತದ ಅಂತಕ್ಕಂಥದ್ದು. ಇದು ಅಡಿಪಾಯ. ಸೊ ಇಲ್ಲದೆ ಇದ್ರೆ ಮುಂದೆ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಎರಡನ್ನೂ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಆ ನಿಟ್ಟಿನೊಳಗ ಗೊತ್ತಿದ್ದವ್ರಿಗೆ ಪುನರ್ಮನನ ಆಯ್ತು, ಗೊತ್ತಿಲ್ಲದೆ ಇದ್ದವರಿಗೆ ಹೊಸ ವಿಚಾರ ಗೊತ್ತಾಯ್ತು ಅಂತ ಮುಂದೆ ಹೋಗೋದ ಕಲಿಕೆ. ಅದಾ? ಈಗ ಎರಡನೇ ಹಂತಕ್ಕೆ ಹೋಗೋಣ. ಎರಡನೇ ಹಂತಕ್ಕೆ ಬಂದ್ರೆ ಶಬ್ದಕ್ಕೆ ಹೋಗ್ತೀವಿ ನಾವು. ಅಕ್ಷರ ಆದ್ಮೇಲೆ ಬರೋದ ಶಬ್ದ, ಅದಲ್ಲ? ಶಬ್ದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಅಕ್ಷರಗಳನ್ನ ಬಳಸಿದ ಮೇಲೆ ಅಥವಾ ಕಲ್ತ ಮೇಲೆ ಅದನ್ನ ಸರಿಯಾಗಿ ನಾವು ಗ್ರಹಿಸ್ಕೊಂಡು ಬಳಕೆ ಮಾಡ್ಬೇಕಲ್ಲ. ಇಲ್ಲೇ ಇದ್ರೆ ಏನಾಕತಿ? ಇಲ್ಲದೆ ಇದ್ರೆ ಏನಾಕತಿ? ಅಕ್ಷರ ಕಲ್ತೀವಿ, ಸರಿಯಾಗಿ ಬಳಸ್ತಾ ಇದ್ರೆ ಏನಾಕ್ಕಾವು? ಇದು ವ್ಯಾಕರಣದಾಗಿಲ್ಲ, ಯಾವ ವ್ಯಾಕರಣದಾಗೂ ಇಲ್ಲ. ಆದ್ರೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ್ಮೇಲೆ, ಸ್ಪರ್ಧಾತ್ಮಕ ಜಗತ್ ಬಂದ್ಮೇಲೆ ಇದನ್ನು ಕಲೀಲೇಬೇಕು ನಾವು. ಕಲೀಲಿಲ್ಲ ಅಂದ್ರೆ ಅಂಕಗಳು ಹೊಕ್ಕಾವು. ಅದಾ? ಆ ಪರಿಕಲ್ಪನೆ ಯಾವುದು ಅಂದ್ರೆ ಅಕ್ಷರ ದೋಷಗಳು. ಯಾವುದು? ಅಕ್ಷರ ದೋಷಗಳು. ಹಿಂಗಂದ್ರೆ ಏನು? ವ್ಯಾಕರಣದಾಗ ಇಲ್ಲ ಅಂತ ಸ್ಪಷ್ಟ ಹೇಳಿದೆ ನಾನು. ಆದ್ರೆ ಇದನ್ನ ಇತ್ತೀಚೆಗೆ ನಾವೇನ್ ಮಾಡ್ಬೇಕು? ಕಲೀಲೇಬೇಕಾದಂತ ಅನಿವಾರ್ಯತೆ ಐತಿ. ಯಾಕ? ನಾವು ಸ್ಪಷ್ಟವಾಗಿ ಅಕ್ಷರಗಳನ್ನ ಬರೀಲಿಕ್ಕೆ ತಯಾರಿಲ್ಲ. ಅಲ್ಪಪ್ರಾಣಕ್ಕೆ ಮಹಾಪ್ರಾಣ, ಮಹಾಪ್ರಾಣಕ್ಕೆ ಅಲ್ಪಪ್ರಾಣ, ಋಸ್ವಕ್ಕೆ ದೀರ್ಘ, ದೀರ್ಘಕ್ಕೆ ಋಸ್ವ. ಸೊ ಬಳಕೆ ಮಾಡಿ ಕನ್ನಡವನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಹೌದಾ? ಸಿಂಪಲ್ ಆಗಿ. ಮತ್ತೆ ಇನ್ನು ಎಕ್ಸಾಮಿಗೆ ಕೇಳ್ತಾರ ಅಂತ ಹೇಳಿದೆ ನಾನು. FDA ಕೇಳ್ತಾರೆ, SDA ಕೇಳ್ತಾರೆ. ಅತಿ ಹೆಚ್ಚು ಅಲ್ಲೇ ಕಂಪಲ್ಸರಿ ಕನ್ನಡಕ್ಕೆ 5 ರಿಂದ 10 ಅಂಕ ಕೇಳ್ತಾರೆ. ಉಳಿದ ಕಡೆ 1, 2, 1, 2 ಅಷ್ಟೇ. 1 ಅಂಕ ಅಥವಾ 2 ಅಂಕ. FDA ಹಂಗ ನೋಡಿದ್ರೆ ಇನ್ನೂ ಜಾಸ್ತಿ ಆಗತ್ತೆ ಅದು. ಯಾಕೆ? ವಾಕ್ಯ ದೋಷದಲ್ಲಿ ಮತ್ತೆ ಅಕ್ಷರ ದೋಷನೂ ಕೂಡ ಕೇಳ್ತಾರೆ. ಅದಾ? ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಯಾವ ರೀತಿ ಕೇಳ್ತಾರೆ. ಎನಿ ಐಡಿಯಾಸ್? ಅಕ್ಷರ ದೋಷದ ಪ್ರಶ್ನೆಗಳನ್ನ ಒಂದೆರಡು ರೂಪಗಳನ್ನು ಬರಿತೀನಿ ನಾನು. ಸರಿ ಯಾವುದು ಅಂತೇಳಿ ಗುರ್ತಾ ಇಡಕ್ ಪ್ರಯತ್ನ ಮಾಡ್ರಿ. ಆ ನಂತರ ಹೋಗೋಣ ಅಂತ ಮುಂದೆ. ಈ ಎಕ್ಸಾಮ್ನ ಕೇಳಿದ್ದ ಅಕ್ಷರ ತಿಳಿತಾವಿಲ್ಲ. ನೋಡಕ್ಕೆಲ್ಲ ಒಂದೇ ಕಾಣ್ತಾವ್ರಿ ಸರ್. ಹೌದಿಲ್ಲ? ಯಾವನ್ನ ಸರಿ ಮಾಡ್ಬೇಕ್ರಿ?
ನಾಲ್ಕಂತೂ ರೂಪಗಳದಾವ ಇಲ್ಲಿ ಹೌದಾ. ಶುಭಾಶಯ ಅಂತಿದೆ, ಉಪಹಾರ ಅಂತಿದೆ, ಜಾತ್ಯತೀತ ಅಂತಿದೆ, ಆನಂತರ ಫಲಹಾರ. ಇದ್ರಾಗ ಯಾವ್ಯಾವ ರೂಪಗಳು ಸರಿ? ಒಂದೆರಡು ಮೂರ್ ನಾಲ್ಕು ಅದಾವ ಇದ್ರಾಗ, ಯಾವ್ದು ಸರಿ? ಫಸ್ಟ್ ಒನ್ ಸರಿನಾ? 100%? ಇದು ಸರಿ ಅಂತ ಹೇಳಿದ್ರಿ. ನೆಕ್ಸ್ಟ್ ಫಸ್ಟ್ ಒನ್ ಸರಿ. ಎಸ್. ನೆಕ್ಸ್ಟ್ ಸೆಕೆಂಡ್ ಒನ್. ಫಸ್ಟ್ ಒನ್ ಅನ್ನೋರು ಯಾರು? ಎತ್ಲೇ ಇಲ್ಲ ಕೈ. ಫಸ್ಟ್ ಒನ್ ಅಂದ್ರಿ. ಒಬ್ರು ಅಂದಾರ, ಇಡೋಣ ಇದನ್ನ ವೇಟಿಂಗ್ ಲಿಸ್ಟ್ನೇ. ನೆಕ್ಸ್ಟ್ ಈ ಕಡೆ ಫಸ್ಟ್ ಒನ್. ಸೆಕೆಂಡ್ ಒನ್ ಅನ್ನೋರು ಇದೀರಿ, ಯಾರು? ಒಬ್ರು. ಇನ್ನೊಂದು ಇದೇ ರೀತಿ ಗಮನಿಸ್ರಿ. ಯಾಕವು ಸರಿ, ಯಾಕವು ತಪ್ಪು? ಏನಾದ್ರೂ ಐಡಿಯಾ? ಏನು ಐಡಿಯಾ? ಎಷ್ಟು ಮಾರ್ಕ್ಸ್ ಬಿದ್ದ ನೋಡೋಣ. ಸರಿ, ನಾಲ್ಕಕ್ಕಲ್ಲ, ನಾಲ್ಕಕ್ಕೆ ಒಂದು, ನಾಲ್ಕಕ್ಕ ಒಂದು ಹೌದಾ. ಬಹುಪಾಲು ಉತ್ತರ ಸರಿ ಇದ್ದದ್ದು, ಇದು ಉತ್ತರ ಸರಿ. ಏಳನೇವರಾಗ ಇದು ಸರಿ, ಮೂರನೇವರಾಗ ಇದು ಸರಿ, ಒಬ್ಬರೇ ಹೇಳೋರು. ನಾಲ್ಕನೇವರಾಗ ಇದು ಸರಿ ನೋಡಿ. ಮತ್ತ ಇದು ನಾನು ಕ್ರಿಯೇಟ್ ಮಾಡಿರುವಂತ ಪ್ರಶ್ನೆಗಳೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ತೆಗೆದು ನೋಡ್ರಿ, ರಿಪೀಟೆಡ್ಲಿ ಬರ್ತಾವ. ನಾವು ಎಕ್ಸಾಮ್ಗೆ ಹೆಂಗ್ ಬರ್ತೀವಿ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ನೋಡುದನೇ ಇಲ್ಲ. KS ಮಾಡೋ ನೋಡಿ, IAS ಮಾಡೋ ನೋಡಿ, FDA ಮಾಡೋ ನೋಡಿ, SDA ಮಾಡೋ ನೋಡಿ. ಈಗ ವಿಲೇಜ್ ಅಕೌಂಟೆಂಟ್ ಹೊಸ ಪ್ರಶ್ನೆ ಪತ್ರಿಕೆ, ಆದ್ರೆ ಅದೇ ಮಾದರಿ ಅದಾವ ಕೆಲವೊಂದಿಷ್ಟು. ಸೊ ಅದನ್ನ ಅವರು ಒಂದ್ 4-5 ಕ್ವಶನ್ ಪೇಪರ್ ಆದ್ರೂ ನಾವು ನೋಡಿ ಬರ್ಬೇಕು. ಫಸ್ಟ್ ಸಿಲೆಬಸ್, ಎರಡನೇದ್ದು ಓಲ್ಡ್ ಕ್ವಶನ್ ಪೇಪರ್, ಆಮೇಲೆ ಮುಂದೆ ಹೆಜ್ಜೆ. ಇವೆರಡೂ ಇಲ್ದನ ಮುಂದೆ ಹೆಜ್ಜೆ ಇಟ್ಟಿ ಅದ ಹಿಂದಣ ಹೆಜ್ಜೆ ಅರಿಯದೆ ಮುಂದಣ ಹೆಜ್ಜೆ ಇಡಬಾರ್ದು ಅಂತ ವಚನಕಾರರು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಯಾಕೆ ಇದು ಸರಿ ನೋಡೋಣ. ಶುಭ ಒಳ್ಳೆಯದು ಅಂತ, ಆಶಯ ಒಳ್ಳೆಯ ಹಾರೈಕೆ ಹೌದಾ. ಶುಭ ಆಶಯ ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತಿರ್ತಾರ. ಶುಭ ಆಶಯ, ಆಶಯಕ್ಕೆ ಅರ್ಥ ಇಲ್ಲ ನಮ್ಮಲ್ಲಿ ಕನ್ನಡದಲ್ಲಿ. ಸೊ ಹಂಗಾಗಿ ಇದು ತಪ್ಪು. ಸರಿಯಾದ ಉತ್ತರ ಯಾವುದು? ಇದು ಶುಭಾಶಯ. ಇನ್ನು ಈ ಕಡೆಗೆ ಬಂದ್ರ ಉಪ ಪ್ಲಸ್ ಆಹಾರ. ಕರ್ನಾಟಕದಾಗ 99.99% ಯಾಕೆ 100% ಹೋಟೆಲ್ಗಳ ಬೋರ್ಡ್ ಹಿಂಗ ಅದಾವ. ಉಪಹಾರ ಗೃಹ, ಉಪಹಾರ ಗೃಹ ಬಿಡಿಸಿ ಬರೀರಿ. ಉಪ ಪ್ಲಸ್ ಆಹಾರ ಹಂಗಲ್ಲ, ಅದು ಉಪ್ ವ್ಯಂಜನ ಆಗತ್ತ ಅಲ್ಲಿ. ಉಪ್ ಇಲ್ಲಿ ಆನೆ ಬರಂಗಿಲ್ಲ, ಆಹಾರ ಆಕತ್ತೆ ಅಲ್ಲಿ, ಅದು ಆಹಾರ ಆಕತ್ತೆ ಅದು ಹೌದಾ. ಸೊ ಇದು ತಪ್ಪು. ಉಪಹಾರ ಅಂದ್ರೇನು? ಟಿಫಿನ್, ನಾಷ್ಟಾ, ತಿಂಡಿ ಅಂತ ಅರ್ಥ ಹೌದಿಲ್ಲ. ಸೊ ಉಪಹಾರ ಊಟ ಅಲ್ಲ, ಉಪ ಆಹಾರ ಅಂತ ಬಳಕೆ ಮಾಡಿದ್ದಾರೆ ಹೌದಾ. ಹಾಗಾದ್ರೆ ಉಪ ಪ್ಲಸ್ ಆಹಾರ, ಉಪ ಪ್ಲಸ್ ಆಹಾರ. ಅದು ಮುಂದ ಆ ಬಂದು ಏನಾಗತ್ತ? ಆ ಆಗತ್ತ. ಸವರ್ಣ ದೀರ್ಘ ಸಂಧಿ. ಸವರ್ಣೀಯ ಸ್ವರಗಳು ಒಂದರ ಮುಂದೊಂದು ಬಂದು ಸಂಧಿಯಾಗುವಾಗ ಅದೇ ಜಾತಿಯ ದೀರ್ಘ ಸ್ವರವು ಸಂಧಿ ಪದದೊಳಗಿದ್ರೆ ಅದು ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಕ್ಲಿಯರಾ? ಸೊ ಸರಿಯಾಗದು ಯಾವುದು? ಉಪಾಹಾರ. ನಮ್ಮ ಮುಂದೆ ಏನಾದ್ರೂ ತಪ್ಪು ಕಂಡ್ರೆ ಸರಿ ಮಾಡಕ್ ಪ್ರಯತ್ನ ಮಾಡೋಣ, ಅವ್ರಿಗೆ ಹೇಳೋಣ ಇದು ಸರಿಯಾದ ಕ್ರಮ ಅಂತೇಳಿ ಹೌದಾ. ಉಪಾಹಾರ. ಇನ್ನು ನಾವೆಲ್ಲ ಸ್ವರದ ಮೇಲೆ ಬಹಳ ಪ್ರೀತಿ ನಮಗೆ.
ಇನ್ನು ಅಪಸ್ವರ ಅಂತೂ ಬಹಳ ಚಂದ ತೆಗಿತೀವಿ ನಾವು. ಅ ಆ ಆ ಇದಿಷ್ಟ ಡಿಫರೆನ್ಸ್ ಅಲ್ಲಿ. ಆದ್ರೆ ನಾವು ಓದುವಾಗ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಯಾರು ಹೇಳಿ ಅಂದ್ರೆ ನಿಮಗೆ? ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಲ್ಲ, ಜಾತ್ಯತೀತ ಜಾತ್ಯತೀತ ಅದು ಪದ, ಜಾತ್ಯತೀತ ಅಲ್ಲ. ಅದು ಓದುವಾಗ ಹಂಗೆ ಬಂದ್ಬಿಡ್ತೈತಿ. ಸೊ ಹಂಗೆ ಓದಿ ಬಿಡ್ತಾರ, ಬರೆಯುವಾಗ ಹಂಗೆ ಬರೀತಾರ. ಹೌದಾ? ಮೌಖಿಕ ಪರಂಪರೆ ಬೇರೆ, ಲಿಖಿತ ಪರಂಪರೆ ಬೇರೆ. ನಾವು ಪಠ್ಯಕ್ಕೆ ಬಂದಾಗ ಲಿಖಿತ ಪರಂಪರೆಯನ್ನೇ ಬಳಕೆ ಮಾಡೋದು. ಸೊ ಹಂಗಾಗಿ ಜಾತಿ ಪ್ಲಸ್ ಅತೀತ ಇದು ಕೂಡ ಸಂಧಿ ಒಳಗೆ ಬರ್ತೈತಿ, ಹೆಣ್ಣು ಸಂಧಿ. ಹೌದಿಲ್ಲ? ಇದು ಮುಂದೆ ಅ ಬರ್ತೈತಿ, ಅವೆರಡರ ಬದಲಾಗಿ ಏಕಾರ ಹೊಸ್ತಾಗಿ ಬರ್ತೈತಿ, ಜಾತ್ಯತೀತ. ಹೌದಾ? ಸೊ ಅದಕ್ಕೆ ಇದು ಸರಿ. ಮತ್ತೆ ಇದರಂತೆ ಇದು ಫಲ್ ಅಲ್ಲ, ಫಲ. ಫಲ್ ಅಲ್ಲ, ಫಲ. ಹೌದಿಲ್ಲ? ಸೊ ಫಲ ಪ್ಲಸ್ ಆಹಾರ, ಫಲಾಹಾರ. ಫಲಹಾರ ಅಂತಾನೆ ಬಳಕೆ ಮಾಡ್ತಾರೆ ಬಹಳ ಜನ, ತಪ್ಪದು. ಇದು ಫಲ್ ಅಂತ ಆಗತ್ತ, ಇದು ಅರ್ಥ ಇಲ್ಲ. ಫಲಕ್ಕೆ ಅರ್ಥ ಐತಿ. ಫಲ ಅಂದ್ರೇನು? ಹಣ್ಣು. ಹೌದಾ? ಫಲಾಹಾರ ಅಂದ್ರೆ ಹಣ್ಣಿನ ಆಹಾರ ಅಂತೇಳಿ. ಸೊ ಅದಕ್ಕೆ ಇದನ್ನ ನಾವು ಬಳಕೆ ಮಾಡಬೇಕು. ಅಕಸ್ಮಾತ್ ಇದು ಎರಡು ಸೇಮ್ ಆಯ್ತಲ್ಲ? ಹ್ಞೂನ್ರಿ, ನಿಮ್ದ ಸರಿ. ಈ ರೀತಿಯಾಗಿದ್ರೆ ಅಂದ್ರೆ ನಾವು ಕೆಲವೊಂದು ತಪ್ಪು ಬರೆಯಕ್ಕೆ ಹೋದ್ರು ತಪ್ಪಾಗೋದಿಲ್ಲ, ಸರಿನ ಅಕ್ಕ ನಮ್ಮ ಕೈಯಾಗ. ಅದಕ್ಕೆ ಏನೋ ಜಾಗರೂಕತೆಯಿಂದ ಬರೆದ್ರೆ ಅದ್ರ ತಪ್ಪಾಗೈತೆ, ಅಲ್ಲಿ ಸರಿ ಆಗೈತೆ ಅದು. ಸೊ ಈ ರೀತಿಯಾಗಿ ಫಲಹಾರ ನೋಡ್ರಿ, ಋಷಿ ಮುನಿಗಳು ಫಲಾಹಾರವನ್ನ ಸೇವಿಸಿದ್ರು ಅಂತ ನಾನು ಹೇಳಿದೆ. ನೀವು ಬರೆಯುವಾಗ ಋಷಿ ಮುನಿಗಳು ಫಲಾಹಾರವನ್ನ ಸೇವಿಸಿದ್ರು ಅಂದ್ರೆ ಬಹಳ ಅರ್ಥ ವ್ಯತ್ಯಾಸ ಆಕತಿ, ಬಹಳ ಅರ್ಥ ವ್ಯತ್ಯಾಸ. ಫಲ ಅಂದ್ರ ಹಣ್ಣು, ಫಲ ಅಂದ್ರ ಏನಿಗೆ? ಫಲ ಅಂದ್ರ ಮಾಂಸ, ಫಲ. ಹೌದಾ? ಫಲ ನೋಡ್ರಿ, ಬಹಳ ವ್ಯತ್ಯಾಸ ಐತಿಲ್ಲ. ಇದು ಹಣ್ಣು, ಇದು ಮಾಂಸ ಅಂತಕತಿ. ಅದಕ್ಕೆ ಯಾವ ಪದ ಪ್ರಯೋಗ ಬಳಸಬೇಕು ಅಂತೇಳಿ. ಮತ್ತೆ ಇದೇ ಮಾದರಿಯ ಎಷ್ಟಕ್ಕೆ ಇರ್ತಾನೆ FD/SD ಒಳಗೆ? ಮಿನಿಮಮ್ FD/ದಾಗ 8ರಿಂದ ಸ್ಟಾರ್ಟ್ ಆಕಾವ್. ಯಾಕ? ಬೇರೆ ಮಾದರಿಯ ಪ್ರಶ್ನೆಗಳು ಜಾಸ್ತಿ ಇರ್ತಾವ. SD/ದಾಗ 10 ಅಂತೂ ಮಿನಿಮಮ್ ಕೇಳ್ತಾನ. 8ರಿಂದ ಸರಿ ಸುಮಾರು 12 ತನಕ ಇವೇ ಮಾದರಿಯೇ ಇರ್ತಾವ. ಆಮೇಲೆ 3-4 ಏನ್ ಬರ್ತಾವು? ವಾಕ್ಯ ದೋಷಗಳಲ್ಲಿ ಬರ್ತಾವ. ಮೈಸೂರು ಅರಮನೆ, ಅರಮನೆನ ತುರಿಯೋ ಮನೇನೋ? ಅರಮನೆ ಆಗ್ಬೇಕಾಗಿತ್ತು, ಅದು ಅರಮನೆ ಆಗೈತಿ, ತಪ್ಪದಿಲ್ಲ. ಸೊ ಇದು ಕೂಡ ಪದದೋಷದೊಳಗೆ ಬರ್ತಾವ. ನೋಡಿ, ನಾವು ಮೊದಲಿಗೆ ಅಕ್ಷರ ದೋಷಗಳನ್ನೇ ಮಾಡಬಾರ್ದು. ಅಕ್ಷರ ದೋಷದಿಂದ ಪದದೋಷಗಳು ಉಂಟಾಗ್ತಾವ, ಪದದೋಷದಿಂದ ಪಾದದೋಷಗಳು ಉಂಟಾಗ್ತಾವ. ಪಾದ ಅಂದ್ರೆ ಸಾಲು. ಸಾಲುಗಳ ದೋಷದಿಂದ ನೀವು ಕತಿ ಬರೀತೀರೋ, ಕವನ ಬರೀತೀರೋ, ಪದ್ಯ ಬರೀತೀರೋ, ಗದ್ಯ ಬರೀತೀರೋ, ವಾಟ್ ಎವರ್, ಎಲ್ಲವೂ ಏನಾಗಿರ್ತದೆ? ದೋಷಪೂರಿತವಾಗೇ ಕೂಡಿರ್ತದೆ. ಅದಕ್ಕೆ ಬರೆಯುವಾಗ ಮೊದ್ಲಿಗೆ ನಾವು ಅಕ್ಷರ ದೋಷನ ಮಾಡಬಾರ್ದು. ಹೌದಾ? ಇದು ಬರಕ್ಕೆ ಸಂಬಂಧಪಟ್ಟಂಥದ್ದು. ಆದ್ರೆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಮಾದರಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಅರ್ಥ ಆಯ್ತಾ? ವಾಕ್ಯ ಕೊಟ್ಟು ವಾಕ್ಯದೊಳಗೆ ಎಲ್ಲರ ಒಂದ್ ಕಡೆ ದೋಷಗಳನ್ನ ಇಟ್ಟಿರ್ತಾರೆ ಅನ್ನುವಂಥ ವಿಚಾರಗಳು. ಇನ್ನು ಇದನ್ನ ಕಂಪಲ್ಸರಿ ಕನ್ನಡದಾಗ ಹೆಂಗ್ ಕೇಳಿರ್ತಾರ? ಹೌದಾ? ನಾವೊಮ್ಮೆ ನೋಡ್ಬೇಕಾದ್ರೆ ಎಲ್ಲ ವೆರೈಟಿ ಎಕ್ಸಾಮ್ಸ್ನಾಗ ಹೆಂಗ್ ಕೇಳ್ತಾರ ಅಂತ ನೋಡೋಣ. ಆಮೇಲೆ ನಾನು ಎಲ್ಲ ಉದಾಹರಣೆಗಳನ್ನು ಹೇಳ್ತಾ ಹೋಗಂಗಿಲ್ಲ. ಎಲ್ಲಿ ಕಾಂಟ್ರವರ್ಷಿಯಲ್ ಇರ್ತಾವಲ್ಲ, ಸಮಸ್ಯಾತ್ಮಕ ಇರ್ತಾವಲ್ಲ, ಅಷ್ಟೇ ಉದಾಹರಣೆ. ನೇರವಾಗಿ ಕೇಳಿದ್ರೆ ನೇರವಾಗಿ ಉತ್ತರ ಬರೀತೀರಿ ನೀವು. ಆದ್ರೆ ಕಾಂಟ್ರವರ್ಷಿಯಲ್ ಇದ್ದಿದ್ದು ಅಷ್ಟೇ ಎತ್ತಿ ನಾನು ಉದಾಹರಣೆ ಕೊಡ್ತಾ ಇರ್ತೇನೆ ಅಂತಕ್ಕಂಥ ವಿಚಾರ. ಹೌದಾ? ಕಂಪಲ್ಸರಿ ಕನ್ನಡ ಅದು ರಿಟರ್ನ್ ಎಕ್ಸಾಮ್ ಇರ್ತೈತಿ, ಲಿಖಿತ. ಅದು ಆ ಲಿಖಿತ ಎಕ್ಸಾಮ್ನಾಗ ಒಂದು ವಾಕ್ಯ ಕೊಟ್ಟಿರ್ತಾರ, ವಾಕ್ಯನ ಪೂರ್ತಿ ತಪ್ಪ ಬರೆದಿರ್ತಾರ ಅವರು. ನೀವು ಸರಿ ಮಾಡಿ ಬರಿಬೇಕು. ಉದಾಹರಣೆಗಾಗಿ ಒಂದು ವಾಕ್ಯ, ಇದೊಂದು ವಾಕ್ಯ. ಹೌದಾ? ಏನಿದೆ ಅದು?
ಹ್ಮ್ ಅದೇನದ ಗೊತ್ತಿಲ್ಲ ಒಟ್ಟ ಓದಕ್ಕೆ ಬರೋದು ಮೋನೆ ಎ ಮೋದಳ ಪಾಠ ಶಾಲೆ ಹೌದಿಲ್ಲ. ಸೊ ಅದನ್ನ ಸರಿ ಮಾಡಿ ಬರಿಬೇಕು ನಾವು ರೀರೈಟ್. ಒಂದಕ್ಕೆ 2 ಮಾರ್ಕ್ಸ್ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಒಂದಕ್ಕೆ ಒಂದೊಂದ ಮಾರ್ಕ್ಸ್ ಕೊಟ್ಟಿರ್ತಾರೆ. ಒಂದಕ್ಕೆ 1 ಮಾರ್ಕ್ಸ್ ಕೊಟ್ರೆ 5 ಮಾರ್ಕ್ಸ್, 5 ಅಂತೂ ಮಿನಿಮಮ್ ಇರ್ತಾನೆ. ಒಂದಕ್ಕೆ 2 ಮಾರ್ಕ್ಸ್ ಕೊಟ್ರೆ 10 ಮಾರ್ಕ್ಸ್ ಕಂಪಲ್ಸರಿ ಕನ್ನಡ. ಹೌದಾ? ನೀವೆಲ್ಲ KS ಎಕ್ಸಾಮಿಗೆ ಬರಿತಿರ್ತೀರಿ, IAS ಎಕ್ಸಾಮಿಗೆ ಬರ್ತೀವಿ, ಕೆಲವೊಮ್ಮೆ ಚೇಂಜ್ ಆಗಿರ್ತದೆ ಪ್ಯಾಟರ್ನ್. ಅದು ಕೇಳಬಹುದು, ಕೇಳಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ. ಹಾಗಿದ್ರೆ ಇದೇನಿದು ಮಾ ನೆ ಏ ಹೌದಿಲ್ಲ, ಮ ದ ಲ ಪಾಠ ಶಾಲೆ. ಸರಿಯಾದ ಉತ್ತರ ಇದು. ಇದಿಷ್ಟು ಹಿಂಗ ಬರಿಬೇಕು ನೀವು ಉತ್ತರಕ್ಕೆ. ಬರೆದ್ರೆ ನಿಮ್ಗೆ ಏನಾಗತ್ತೆ, 2 ಅಂಕ ಸಿಗುತ್ತೆ ಅಂತಕ್ಕಂಥ ವಿಚಾರ. ಹೌದಾ? ಇದು ಕಂಪಲ್ಸರಿ ಕನ್ನಡದಾಗ, ಇದು ಆಬ್ಜೆಕ್ಟಿವ್ ಕನ್ನಡದಾಗ ಅಂತಕ್ಕಂಥ ವಿಚಾರ. ಇನ್ನು ಇದನ್ನ ಹೇಳಿದ ನಿಮ್ಗೆ ವಾಕ್ಯದೊಳಗೆ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥ ವಿಚಾರ. ಅದ್ರಾಗ ವಾಕ್ಯ ದೇಶದೊಳಗೆ 5 ಪ್ರಶ್ನೆಗಳು ಇರ್ತಾವ. ಇಲ್ಲಿ ಮಿನಿಮಮ್ 10 ಅಂತ ಹಿಡ್ಕೊಂಡ್ರು, ಅಲ್ಲಿ 5 ಅಂತ ಹಿಡ್ಕೊಂಡ್ರು 15 ಮಾರ್ಕ್ಸ್ ನಮಗ ಅಕ್ಷರ ದೋಷದೊಳಗ ಬಂದ್ವಿ. ನಾವೇನ್ ಮಾಡ್ಕೊಂಡಿರ್ತೀವಿ, ಕೆಲವೊಮ್ಮೆ ಸಣ್ಣ ಸಣ್ಣ ಪರಿಕಲ್ಪನೆಗಳನ್ನ ಇದೇನ್ ಬಿಡು ಸಾಣದು ಅಂತ ಹೇಳಿ ಇಟ್ಕೊಂಡಿರ್ತೀವಿ. ಉದಾಹರಣೆಗಾಗಿ ಹೇಳೋದಾದ್ರ 2021ರ FDA ಕ್ವಶನ್ ಪೇಪರ್ನಾಗ ಸಮಾನಾರ್ಥಕ ಪದಗಳನ್ನು ಎಷ್ಟು ಕೇಳಿರಬಹುದು? ಎನಿ ಗೆಸಸ್? ಎಷ್ಟು ಕೇಳಿರಬಹುದು? ಸಮಾನಾರ್ಥಕ ಪದಗಳು, ಈಕ್ವಲೆಂಟ್ ವರ್ಡ್ಸ್ ಗೊತ್ತಿದೆ ನಿಮಗೆ. ಪಾಠದ ಕೊನೆಗೆ ಪದ್ಯದ ಕೊನೆಗೆ ಇದ್ದೇ ಇರ್ತಾವ. ನಾವು ಅವೇನ್ ಬಿಡ ಸಮಾನಾರ್ಥಕ ಅಂತ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಂಗಿಲ್ಲ. ಹೌದಾ? 14 + 2 16, 16 ಪ್ರಶ್ನೆಗಳನ್ನ ಕೇಳಿದಾನೆ. 100 ಮಾರ್ಕ್ಸ್ನಾಗ 16 ಪ್ರಶ್ನೆಗಳಂದ್ರೆ ನೀವು ಲೆಕ್ಕ ಹಾಕ್ರಿ ಎಷ್ಟು ಇಂಪಾರ್ಟೆಂಟು ಅಂತಕ್ಕಂಥ ವಿಚಾರ. ಅದಾ? ಸೊ ಪದ ಭಂಡಾರದ ಮೇಲೆ ನಾವು ಬಹಳಷ್ಟು ಲಕ್ಷ್ಯವನ್ನು ಕೊಡಬೇಕು. ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಾಗ ಶಬ್ದ ಭಂಡಾರ ಬಹಳ ಮುಖ್ಯ. ಅಟ್ಲೀಸ್ಟ್ ಒಂದ್ಸಲನಾದ್ರೂ ಅದು ನಮ್ಮ ಕಣ್ಣು ಮುಂದೆ ಬಂದು ಹೋಗ್ಬೇಕು. ನಾವು ಒಂದ್ಸಲನಾದ್ರೂ ಟಚ್ ಮಾಡ್ಬೇಕು. ಅಸಂಖ್ಯಾತ ಕನ್ನಡದ ಪದ ಭಂಡಾರ ಅಸಂಖ್ಯಾತ, ಮತ್ತು ಅದೆಲ್ಲನ ಅನ್ಯ ದೇಶಿ ಪದ ಬಂದಾವ್, ಸಂಸ್ಕೃತದಿಂದ ಪದ ಬಂದಾವ್. ಅವನ್ನೆಲ್ಲ ನಾವು ಒಂದ್ಸಲನಾದ್ರೆ ಗ್ಲಾನ್ಸ್ ಮಾಡದೇ ಇದ್ರ ನಮಗ ಎಕ್ಸಾಮ್ನಾಗ ಉತ್ತರ ಬರುವುದಿಲ್ಲ. ಒಂದ್ಸಲನಾದ್ರೂ ಬಂದು ಹೋಗಿದ್ರೆ ಎಲ್ಲೋ ಒಂದ್ ಕಡೆ ಸ್ಮೃತಿ ಒಳಗೆ ಉಳಿದಿರ್ತೈತಿ. ಅಟ್ಲೀಸ್ಟ್ ಅಬಿಲಿಟಿ ಸಾಮರ್ಥ್ಯ ಆದ್ರೂ ಬರ್ತೈತಿ. ಇಲ್ಲ ಇದ್ರೆ ಬರುವುದನೇ ಇಲ್ಲ. ಓದಬೇಕು 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 ಇಷ್ಟ ಬಿಟ್ರೆ ಅದಕ್ಕೆ ಯಾವ ಪರ್ಯಾಯ ಮಾರ್ಗಗಳು ಇಲ್ಲ. ಅಥವಾ ನಾವು ಕ್ಲಾಸ್ನಾಗ ಅಷ್ಟೇ ಹೇಳ್ತೀವಿ ಅಂತಂದ್ರೆ ಆಗೋದಿಲ್ಲ. ಚಪ್ಪಾಳೆ ಹಿಂಗಾಕತ್ತನ, ಚಪ್ಪಾಳೆ ಹಾಕತ್ತನ, ಚಪ್ಪಾಳೆ ಹೆಂಗಾಗಬೇಕು, ಹೆಂಗಾಗಬೇಕು ಅಂದ್ರೆ ನಾವು ಹೇಳಬೇಕು, ನೀವು ಕೇಳಬೇಕು, ಮನೆಗೆ ಹೋದ್ಮೇಲೆ ಅದನ್ನ ಪರಾಮರ್ಶನೆ ಮಾಡಬೇಕು, ಓದಬೇಕು. ಅದಾ? ಕನ್ನಡ ವಿಷಯ ಬಂದಾಗ ನಾವು ಸಾಮಾನ್ಯವಾಗಿ ಒಂದು ವ್ಯಾಕರಣ, 2ನೇದು ಸಾಹಿತ್ಯ, 3ನೇದು ಕನ್ನಡದ ಪಠ್ಯಪುಸ್ತಕಗಳು, ಬಹುಶಃ 5ರಿಂದ 12ನೇ ತರಗತಿ ಪಠ್ಯಪುಸ್ತಕಗಳು. ಸೊ ಅದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಪ್ರತಿ ಪಾಠದ ಕೊನೆಗೆ ಪದಾರ್ಥಗಳು ಇರ್ತಾವ, ಪದದ ಅರ್ಥಗಳು. ಹೌದಾ? ಸೊ ಅವುಗಳನ್ನು ನೋಡ್ತಾ ಹೋಗೋದು. ಆ ನಂತರದೊಳಗೆ ಕವಿ ಪರಿಚಯ, ಒಂದು 100 ಮಂದಿ ಕವಿಗಳಾದ್ರೂ ಪರಿಚಯ ಆಕ್ಕಾರ ನಿಮಗಲ್ಲಿ. ಈಗ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಏನದ, ಹಳಗನ್ನಡದ್ದದ, ಆಮೇಲೆ ನಡುಗನ್ನಡದ್ದದ, ಆ ಕಾಲದ ನವೋದಯ, ಹೊಸಗನ್ನಡದ್ದು ಸ್ವಲ್ಪ ಅದ. ಈ ಕಾಲದ ಕವಿಗಳ ಬಗ್ಗೆ ಪರಿಚಯ ಇಲ್ಲ. ಅದು ಸಿಗಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಟೆಕ್ಸ್ಟ್ ಬುಕ್ಕಿಗೆ ಹೋಗ್ಬೇಕು. ಯಾಕೆ ಟೆಕ್ಸ್ಟ್ ಬುಕ್ನಾಗೆ ಅವ್ರದ್ದು ಒಂದು ಪದ್ಯ ಆದ್ರೂ ಇಟ್ಟಿರ್ತಾನ. ಹೌದಾ? ಸೊ ಹಂಗಾಗಿ ಇಲ್ಲಿ ಇವೆಲ್ಲವನ್ನ ಓದಿದಾಗ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಸರಳಾಕತಿ. ಇನ್ನ ಗ್ರೂಪ್ ಸಿ ಒಳಗೆ ಸಮಾನಾರ್ಥಕಗಳನ್ನ ಎಷ್ಟು ಕೇಳ್ತಾನ? 5 ಮಾರ್ಕ್ಸ್ ಫಿಕ್ಸ್ ಅವು. 5 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾನ ಸಮಾನಾರ್ಥಕಕ್ಕೆ. ಸೊ ಹಿಂಗ ಪ್ರತಿ ಎಕ್ಸಾಮಿಗೆ ಹೋದ್ರೆ ಅದರದೇ ಆದಂತ ಬ್ಲೂ ಪ್ರಿಂಟ್ ಇರ್ತದೆ ಅಂತಕ್ಕಂಥ ವಿಚಾರ. ಹಾಗಿದ್ರೆ ಅಕ್ಷರ ದೋಷಗಳನ್ನ ನಾವು ಎಲ್ಲೆಲ್ಲಿ ಮಾಡ್ತೀವಿ ಈಗ ಬರೋಣ. ಈಗ ಜಸ್ಟ್ ಎಕ್ಸಾಮ್ನಾಗ ಹೆಂಗ್ ಕೇಳ್ತಾನ ಅಂತ ನೋಡಿದ್ವಿ ನಾವು, ಆದ್ರೆ ಎಲ್ಲೆಲ್ಲಿ ದೋಷಗಳನ್ನ ಮಾಡ್ತೀವಿ ಅಂತ ನೋಡ್ಲಿಲ್ಲ ನಾವು. ಎಲ್ಲೆಲ್ಲಿ ಮಾಡ್ತೀವಿ? ಆಯ್ತು, ಟೈಮ್ ಆತಾ, ಇರ್ಲಿ. ಸೊ ಅದನ್ನ ನೋಡೋಣ ಅಂತ ನೆಕ್ಸ್ಟ್ ಕ್ಲಾಸ್ನಾಗ. ಏನು
ಅಕ್ಷರ ದೋಷಗಳನ್ನ ಎಲ್ಲೆಲ್ಲಿ ಮಾಡ್ತೀವಿ ಅಂತಕ್ಕಂಥ ವಿಚಾರ ನೋಡೋಣ. ನೋಡ್ಕೊಂಡು ಮುಂದೆ ಹೋಗೋಣ ಅಂತಕ್ಕಂಥ ವಿಚಾರ. ಬರ್ಬರ್ತಾ ಸ್ಪೀಡ್ ಜಾಸ್ತಿ ಆಕೈತಿ. ಇದು 1ನೇ ಕ್ಲಾಸ್ ಅಲ್ಲ, ಸ್ಲೋ ಇದೆ. ಒಳ್ಳೇದಾಗಲ್ಲ ಎಲ್ಲರಿಗೂ. ಕನ್ನಡ ತಿಳಿದಿದಿಲ್ಲ ನಂದು? ಹಾ ತಿಳಿತದ? ತಿಳಿಲಿಲ್ಲ ಅಂದ್ರೆ ಇಂಗ್ಲಿಷ್ನಾಗ ಹೇಳೋಣಂತ.